ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಅದೇನು ವರ್ಕೌಟ್ ಆಗುತ್ತಾ? ಆ ರಾಜನ್ಗೆ ಗಂಡು ಮಗು ಆಗುವಂಥ ಒಂದು ಸಂದರ್ಭ. ಆ ಆಪ್ರೇಟ್ ಮಾಡ್ತಾ ಇರ್ತಾರಲ್ಲ ನರ್ಸು ಅಥವಾ ವಾಟ್ ಎವರ್ ಡಾಕ್ಟ್ರು, ಅವರು ನಿಂಬೆಹಣ್ಣು ಆಚೆ ಬಿಸಾಕ್ತಾರೆ. ಈಗ ನಿಂಬೆಹಣ್ಣು ಇಲ್ಲಿ ಬಿದ್ದಿದ ತಕ್ಷಣನೇ ಆ ಬಿದ್ದಿದ್ದ ಟೈಮ್ ನೋಡಿಕೊಂಡು ಇವರು ಜಾತಕ ಬರೀಬೇಕು. ನಿಂಬೆಹಣ್ಣು ಬೀಳುತ್ತೆ, ಇವರೆಲ್ಲ ಜಾತಕ ಬರೀತಾರೆ. ಅಷ್ಟೂ ಜನ ಕೊಡೋದೇನು ಅಂತಂದ್ರೆ, ನೀನು ಬರೀ ರಾಜ ಆದೆ, ನಿನ್ನ ಮಗ ಸಾಮ್ರಾಟ ಆಗ್ತಾನೆ, ಖುಷಿ ಆಗ್ಬಿಡ್ತಾನೆ ರಾಜ. ಮಗುಗೆ ಆಮೇಲೆ ನಾಮಕರಣ ಆಗುತ್ತೆ. ಒಂದು 10-12 ವರ್ಷ 13 ವರ್ಷ ಆಗ್ತಿದ್ದಂಗೆ ಮಗುಗೆ ಹಾವು ಕಚ್ಚಿ ಮಗು ಸತ್ತೋಗುತ್ತೆ. ಇವನಿಗೆ ಇವಾಗ ಪ್ರಶ್ನೆ ಉದ್ಭವ ಆಯ್ತು, ಹಾಗಾದ್ರೆ ಜ್ಯೋತಿಷ್ ಶಾಸ್ತ್ರನೇ ಸುಳ್ಳ? ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ ಫಾಲೋ ಮಾಡೋದ್ರಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟ್ಮೆಂಟ್ ಎರಡೂ ನಿಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಅದ್ರ ಕಡೆಗೆ ನನ್ನ ಪ್ರಯತ್ನ ಸದಾ ಇರುತ್ತೆ. ಸೊ ನೋಡೋಣ, ಇವತ್ತು ಒಬ್ಬರು ನನಗೆ ಇದರಲ್ಲಿ ಕೂತಿದ್ದಾರೆ. ಅವ್ರ ಇಂಟ್ರೊಡಕ್ಷನ್ ಮಾಡೋದ್ರ ಮೂಲಕ ಅವ್ರದ್ದೇನು ಪ್ರಶ್ನೆ ಅಂತ ಕೇಳೋಣ. ಎಸ್ ಮೇಡಮ್, ಹೇಳಿ ನಿಮ್ಮ ಹೆಸರು. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಐಶು ಅಂತ. ನನಗೆ 21 ವರ್ಷ. ಆಮೇಲೆ ನಾನು BSc ಗ್ರ್ಯಾಜುಯೇಟ್ ಆಗಿದ್ದೀನಿ. ಸೊ ಈಗ ನನ್ನ ಪ್ರಶ್ನೆ ಬಂದುಬಿಟ್ಟು, ಈಗ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಅದೇನು ವರ್ಕೌಟ್ ಆಗುತ್ತಾ? ಹಂಗೆ ನಮ್ಮ ಹೆಸರು ಏನಾದರೂ ಚೇಂಜ್ ಮಾಡಿಕೊಂಡ್ರೆ ಅದು ಲಕ್ಕಿಂದ ಏನಾದರೂ ಆಗುತ್ತಾ? ನಮಗೆ ಲಕ್ ಇದೆಯಾ ಅದರಲ್ಲಿ? ಲಕ್ ಏನಾದರೂ ಆದರೆ ನಮ್ಮ ಹೆಸರು ಏನಾದರೂ ಚೇಂಜ್ ಮಾಡ್ಕೊಬೇಕಾ? ಅದೇನು ವರ್ಕೌಟ್ ಆಗುತ್ತಾ? ಈಗ ನಾನು ಜರ್ಸಿ ಮೇಲೆ ಏನಾದರೂ ನಂಬರ್ಸ್ ಏನಾದರೂ ಹಾಕೊಂಡ್ರೆ ಅದು ಲಕ್ ಮೇಲೆ ಹೋಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಸುಮಾರು ಪ್ರಶ್ನೆಗಳು ಒಂದೇ ಸಲ. ಓಕೆ ಫೈನ್, ಅದು ಒಂದೊಂದೇ ಬಿಡಿಸ್ತಾ ಹೋಗೋಣ. ಓಕೆನಾ? ಫಸ್ಟು ನೀವು ಕೇಳಿದ್ರೆ ಜ್ಯೋತಿಷ್ ಶಾಸ್ತ್ರ ಅಂದರೆ ಏನು ಸರ್, ನಿಜನಾ? ಅದು ಹಿಂಗೆ ಆಸ್ಟ್ರಾಲಜಿ. ಓಕೆ, ಸೊ ಈಗ ಫಸ್ಟ್ ಅದನ್ನು ಒಂದು ಅರ್ಥ ಮಾಡ್ಕೊಂಡು, ಅದು ಪ್ಯೂರ್ ಸೈನ್ಸ್ ಅಮ್ಮ. ಅದೊಂದು ಸಬ್ಜೆಕ್ಟ್ ಅದು ಆ್ಯಕ್ಚುಲಿ. ಜ್ಯೋತಿಷ್ ಶಾಸ್ತ್ರ ಪ್ಯೂರ್ ಸೈನ್ಸ್. ಯಾಕೆ ಸೈನ್ಸು? ಇವಾಗ ನೀನು ಭೂಮಿ ಮೇಲೆ ಇದೆಯಾ, ರೈಟ್ ಅಲ್ವಾ? ಸ್ಕೂಲಲ್ಲೆಲ್ಲ ಓದಿಯೋರು ಸೋಲಾರ್ ಸಿಸ್ಟಮ್ಮು, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ರೈಟ್? ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ. ಭೂಮಿ ಜೊತೆ ಇರೋ ಪ್ಲಾನೆಟ್ಸ್ಗಳು ಯಾವ್ಯಾವು? ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್ ಎಲ್ಲ ಇದೆ ತಾನೆ. ಸೊ ಒಂದು ಸೈನ್ಸಲ್ಲಿ ಅದು ನಡೀತಾ ಇದೆ ಅಂತ ಅಂದಮೇಲೆ ಆಸ್ಟ್ರಾಲಜಿ ಅನ್ನೋದು ಅಥವಾ ಜ್ಯೋತಿಷ್ ಶಾಸ್ತ್ರ ಅನ್ನೋದು ಪ್ಯೂರ್ ಸೈನ್ಸ್. ಅದೊಂದು ಸ್ಟಡಿ, ಅದೊಂದು ದೊಡ್ಡ ಸಬ್ಜೆಕ್ಟ್. ಅದು ಸಮುದ್ರ ಇದ್ದಂಗೆ. ಅದು ಡೈ ಹೊಡೆದು ಎದ್ದು ಬಂದು ಕಲಿತು ಎಷ್ಟು ಹೋದರೂ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾದ್ರೆ ಜ್ಯೋತಿಷ್ ಶಾಸ್ತ್ರನ ಎಷ್ಟು ನಂಬೋದು ನಮ್ಮ ಎಫರ್ಟಲ್ಲಿ, ನಮ್ಮ ಜೀವನದಲ್ಲಿ? ಜಾಸ್ತಿ ಸಿನಿಮಾ ಆ್ಯಕ್ಟಿಂಗು ಆಸೆ ಇರೋರೆಲ್ಲ ಮತ್ತು ಸ್ಪೋರ್ಟ್ಸು, ಪಾಲಿಟಿಕ್ಸ್ ಎಲ್ಲ ಆಸ್ಟ್ರಾಲಜಿ ಕೇಳೋದು, ಏನೋ ಕನ್ಫ್ಯೂಸ್ ಆದಾಗ ಇದೆಲ್ಲ ಬರುತ್ತೆ. ಬಿಸ್ನೆಸ್ ಮಾಡೋರು ಅದೆಲ್ಲ ಕಾಮನ್ ಮ್ಯಾನ್ಗೂ ಇಂಟ್ರೆಸ್ಟ್ ಇದೆ, ಬಟ್ ಮೋರ್ ಇವರು ಕಾಣಿಸ್ಕೊತಾರೆ. ಅದು ಯೂಸ್ ಆಗುತ್ತೆ ಸರ್? ಯೂಸ್ ಆಗುತ್ತೆ ಅಂದರೆ ಅದನ್ನೇ ಹೇಳೋದಕ್ಕೆ ಒಂದು ಸ್ಟೋರಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆನಾ? ಸ್ಟೋರಿ ಮೂಲಕ ಅರ್ಥ ಮಾಡಿಸ್ತೀನಿ ನಾನು. ಒಂದು ಸತಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಗಂಡು ಮಗು ಆಗುವಂಥ ಒಂದು ಸಂದರ್ಭ. ಅವನೇನು ಮಾಡ್ತಾನೆ, ಇರೋ ಬರೋ ಜ್ಯೋತಿಷಿಗಳನ್ನೆಲ್ಲ ಕೂರಿಸ್ಬಿಟ್ಟಿರ್ತಾನೆ. ಎಲ್ಲಿ? ಅಲ್ಲಿ ಡೆಲಿವರಿ ಆಗ್ತಾ ಇದೆ ಈಗ ಅವನ ಹೆಂಡತಿಗೆ ಒಳಗಡೆ ಅರಮನೆಯಲ್ಲಿ. ಅದಕ್ಕೆ ಅಂತಲೇ ಒಂದು ಜಾಗ ಇರುತ್ತೆ. ಅವೆಲ್ಲ ಕೋಪ ಬಂದರೆ ರಾಣಿ ಕೋಪಿಸ್ಕೊಂಡು ಹೋಗೋಕ್ಕೆ ಒಂದು ರೂಮು. ಖುಷಿಯಾಗಿದ್ದಾರೆ ಅಂದರೆ ಈ ರೂಮಲ್ಲಿ ಇದ್ದಾರೆ ಮೇಡಮ್ ಅಂದರೆ ಅವ್ರು ಖುಷಿಯಾಗಿದೆ ಅಂತ. ಇದು ರೂಮ್ ಅಂತಂದರೆ ಇದು ಡೆಲಿವರಿ ಲೇಬರ್ ವಾರ್ಡ್ ಅಂತ. ಸೊ ಆ ಲೇಬರ್ ವಾರ್ಡ್ ಒಳಗೆ ಅವಳು ಇರ್ತಾಳೆ. ಎಲ್ಲ ಆಚೆ ಜ್ಯೋತಿಷ್ ಶಾಸ್ತ್ರ ಬರೋ ಪಂಡಿತರು ಕೂತಿರ್ತಾರೆ. ಇವನಿಗೊಂದು ಇನ್ಸ್ಟ್ರಕ್ಷನ್ ಏನಾಗಿರುತ್ತೆ ಅಂತಂದರೆ, ಒಳಗಡೆ ಮಗು ಹುಟ್ಟಿದ ತಕ್ಷಣವೇ ಆ ಆಪ್ರೇಟ್ ಮಾಡ್ತಾ ಇರ್ತಾರಲ್ಲ ನರ್ಸು ಅಥವಾ ವಾಟ್ ಎವರ್ ಡಾಕ್ಟ್ರು, ಅವರು ನಿಂಬೆಹಣ್ಣು ಆಚೆ ಬಿಸಾಕ್ತಾರೆ. ಈಗ ನಿಂಬೆಹಣ್ಣು ಇಲ್ಲಿ ಬಿದ್ದಿದ ತಕ್ಷಣವೇ ಆ ಬಿದ್ದಿದ್ದ ಟೈಮ್ ನೋಡಿಕೊಂಡು ಇವರು ಜಾತಕ ಬರೀಬೇಕು ಅಂತ. ಮಗು ಹುಟ್ಟಿದ ಟೈಮ್ ಗೊತ್ತಾಗಬೇಕಲ್ಲ ಏನಂದ್ಬಿಟ್ಟು. ಅವಾಗೆಲ್ಲ ಟೈಮ್ ಇರಲಿಲ್ವ, ಅಂದರೆ ಗಡಿಯಾರ ಇರಲಿಲ್ವಲ್ಲ. ಸೊ ಅದು ನೆರಳೋ ಬೆಳಕೋ ಏನೋ ಒಂದು ನೋಡ್ಕೊಂಡು ಅವ್ರು ಬರೀತಾರೆ. ಬಟ್ ಅವ್ರಿಗೆ ಲೆಕ್ಕ ಏನೋ ನಿಂಬೆಹಣ್ಣು ಬೀಳೋ ಅಂಥದ್ದು. ಸೊ ನಿಂಬೆಹಣ್ಣು ಬೀಳುತ್ತೆ, ಇವರೆಲ್ಲ ಜಾತಕ ಬರೀತಾರೆ. ಅಷ್ಟೂ ಜನ ಕೊಡೋದೇನು ಅಂತಂದರೆ, ನೀನು ಬರೀ ರಾಜ ಆದೆ, ನಿನ್ನ ಮಗ ಸಾಮ್ರಾಟ ಆಗ್ತಾನೆ, ಅವನು ಇಡೀ ದೇಶನೇ ಆಳ್ತಾನೆ ಅಂತೆಲ್ಲ ಆಗುತ್ತೆ. ಖುಷಿ ಆಗ್ಬಿಡ್ತಾನೆ ರಾಜ. ಮಗುಗೆ ಆಮೇಲೆ ನಾಮಕರಣ ಆಗುತ್ತೆ. ಒಂದು 10-12 ವರ್ಷ 13 ವರ್ಷ ಆಗ್ತಿದ್ದಂಗೆ ಮಗುಗೆ ಹಾವು ಕಚ್ಚಿ ಮಗು ಸತ್ತೋಗುತ್ತೆ. ಇವನಿಗೆ ಇವಾಗ ಪ್ರಶ್ನೆ ಉದ್ಭವ ಆಯ್ತು,
ಏನಿದು ಎಲ್ಲರೂ ನೋಡಿದ್ರೆ ಈ ಥರ ಹೇಳಿದ್ರು, ಇಲ್ಲಿ ನೋಡ್ರೆ ನನ್ನ ಮಗುಗೆ ಹಾವು ಕಚ್ಚಿ ಸತ್ತೋಯ್ತಲ್ಲ, ಹಂಗಾರೆ ಜ್ಯೋತಿಷ್ ಶಾಸ್ತ್ರನೇ ಸುಳ್ಳು, ಇವ್ರು ಹೇಳ್ದವರೆಲ್ಲ ಸುಳ್ಳು, ಇವ್ರು ಕರ್ಕೊಂಬ ಇವ್ರನ್ನ ಎಲ್ಲರನ್ನೂ ಶಿರಶ್ಛೇದನ ಮಾಡೋಣ ಅಂತ ಆರ್ಡರ್ ಕೊಟ್ಬಿಡ್ತಾನೆ. ಎಲ್ಲರನ್ನೂ ಕರೆಸಿರ್ತಾನೆ, ಎಲ್ಲರೂ ಗಡಗಡ ನಡುಗ್ತಾ ಇರ್ತಾರೆ. ಈಗ ರಾಜ ಎಲ್ಲರೂ ಕತ್ತರಿಸ್ಬಿಡ್ತಾನೆ. ಅದ್ರಲ್ಲಿ ಒಬ್ಬ ಮಾತ್ರ ಸ್ವಲ್ಪ ಧೈರ್ಯವಾಗಿ ಹೇಳ್ತಾನೆ, ಮಹಾರಾಜ ಅಲ್ಲಿ ಒಳಗಡೆ ಅವತ್ತೇನೋ ನಡೆದಿದೆ, ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಯಾರು ಡೆಲಿವರಿ ಮಾಡಿದ್ಲಲ್ಲ ನರ್ಸು ಅವಳನ್ನ ಹಿಡ್ಕೊಂಬ ಫಸ್ಟು, ಅಲ್ಲೇನೋ ಆಗಿದೆ, ಅದ್ರ ಮೇಲೆ ಇದು ನಿಂತಿದೆ ಇವಾಗ ಅಂತಾನೆ. ಸೊ 13 ವರ್ಷದ ನಂತರ ಆ ನರ್ಸ್ನ ಕರ್ಕೊಂಬಂದು ಅವಳು ಕುತ್ತಿಗೆ ಮೇಲೆ ರಾಜ ಕತ್ತಿ ಇಟ್ಟು ನಿಜ ಅವತ್ತೇನಾಯಿತು ಅಂದಾಗ ಅವಳು ಹೇಳ್ತಾಳೆ, ಮಗು ಹುಟ್ಟಿದ ತಕ್ಷಣ ನಾನು ನಿಂಬೆಹಣ್ಣು ಎಸೆದೆ, ಆದರೆ ಅದು ಆಚೆ ಬೀಳಲಿಲ್ಲ, ಒಳಗಡೆ ಬಾಗಿಲು ಹೊಡೆದು ವಾಪಸ್ ಬಂದು ಮಂಚದಡಿ ಹೋಗ್ಬಿಡ್ತು, ನಾನು ಅಡಿಯೆಲ್ಲ ಹೋಗಿ ಹುಡ್ಕಾಡ್ಬಿಟ್ಟು ನಿಂಬೆಹಣ್ಣು ತೊಗೊಂಡ್ಬಂದು ಆಮೇಲೆ ಎಸೆದೆ ಅಂತ. ಸೊ ಇವಾಗ ಅಲ್ಲಿ ಏನಾಯಿತು ಟೈಮು, ದಟ್ಸ್ ನಾಟ್ ದ ಎಕ್ಸಾಕ್ಟ್ ಟೈಮ್ ನಾವು, ರೈಟ್? ಹೌದೌದು ಹೌದು. ಬಿದ್ದಿದ್ದ ಟೈಮ್ ಇವ್ರು ಬರೆದ್ರು, ಬಟ್ ಬೀಳಕ್ಕೆ ಮುಂಚೆ ಈ ಸ್ಕ್ರೀನ್ ಪ್ಲೇ ಆಗಿದೆ ಒಳಗಡೆ ಇಲ್ಲಿ. ಇದು ಆಗೋಕ್ಕೆ ಸಮ್ವೇರ್ 1-1.5 ನಿಮಿಷನ ಏನೋ ಆಗಿದೆ. ಈಗ ಆ್ಯಕ್ಚುಲಿ ಲೆಕ್ಕ ಏನು, ಆ ನಿಂಬೆಹಣ್ಣು ಬಿದ್ದಿದ್ದ ಟೈಮ್ನ 1.5 ನಿಮಿಷ ಮೈನಸ್ ಮಾಡ್ಕೊಂಡು ಈಗ ಜಾತಕ ಬರೀಬೇಕು. ಈಗೆಲ್ಲ ಕೂತ್ಕೊಂಡು 1-1.5 ನಿಮಿಷ ಬರೆದ್ರೆ ಅಲ್ಲಿರುತ್ತೆ ಆ ಹುಡುಗನಿಗೆ ಅಪಮೃತ್ಯು ಅಂತ ಬರೆದಿರುತ್ತೆ. ಅವಾಗ ರಾಜಂಗೆ ಹೇಳ್ತಾನೆ, ರಾಜ ಜ್ಯೋತಿಷ್ ಶಾಸ್ತ್ರ ತಪ್ಪಲ್ಲ, ನೀವು ಕೊಟ್ಟಿರೋ ಟೈಮ್ ತಪ್ಪು ಅಂತ. ಸೊ ಈಗ ಬರುತ್ತೆ ಪ್ರಶ್ನೆ, ಅದಕ್ಕೇನೆ ನಮ್ಮದು ಆಸ್ಟ್ರಾಲಜಿ ಜಾತಕ ತೊಗೊಂಡು ಹೋಗ್ತೀವಿ, ಕೆಲವು ಹೇಳಿದ ಆಗುತ್ತೆ, ಕೆಲವು ಆಗಲ್ಲ, ಕೆಲವು ಏನೋ ಹೇಳಿರ್ತಾರೆ ಅದು ಸರಿಯಾಗಿ ಆಗೋದಿಲ್ಲ, ಇನ್ನೇನೋ ಹೇಳಿರ್ತಾರೆ ಅದು ಇನ್ನೊಂದ್ಸಲಿ ಆಗಿರುತ್ತೆ, ಇನ್ನೊಂದು ಎಕ್ಸಾಕ್ಟ್ ಅಂದ್ಕೊಂಡು ಮಾಡಿರ್ತೀವಿ ಆಗಿರಲ್ಲ. ಯಾಕಿದು ಅಂತಂದರೆ ನೀವು ಹುಟ್ಟಿದ ಟೈಮು ನಾನು ಹುಟ್ಟಿದ ಟೈಮು ಪ್ರಿಸೈಸಾಗಿ ಯಾರು ಹೇಳೋಕ್ಕಾಗುತ್ತೆ? ಹುಟ್ಟಿದ ತಕ್ಷಣ ಅಮ್ಮ ವಾಚ್ ಕಟ್ಕೊಂಡಿದ್ರೆ ಅವಳೊಂದು ವಾಚಲ್ಲಿ ಒಂದು ಟೈಮ್ ಇರುತ್ತೆ, ನರ್ಸ್ ಕಟ್ಕೊಂಡಿದ್ರೆ ಅವಳ ಕೈಲಿ ಒಂದು ವಾಚ್ ಇರುತ್ತೆ, ಅಲ್ಲಿ ಲೇಬರ್ ವಾರ್ಡಲ್ಲಿ ಗೋಡೆ ಮೇಲೆ ಒಂದು ನೇತಾಕಿರ್ತಾರೆ, ಆ ಗಡಿಯಾರ ಇರುತ್ತೆ, ಅದು 2 ನಿಮಿಷ ಫಾಸ್ಟ್, ಇದು 5 ನಿಮಿಷ ಸ್ಲೋ, ಇದು 3 ನಿಮಿಷ, ಇದಂದರೆ ಯಾವ ಟೈಮ್ ತೊಗೊತೀರ? ಹೇಳೋಕ್ಕಾಗಲ್ಲ. ಗೂಗಲ್ ಫೋನ್ ಹಿಡ್ಕೊಂಡು ಇಲ್ಲ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನೋಡಬೇಕು, ಅದರಲ್ಲಿ ಮಿನಿಟ್ಟು, ಇಂಟರ್ಮಿನಿಟ್ಟು, ಬೈಫರ್ಕೇಟ್ ಮಾಡಿದ್ರೆ ಮಿಲಿ ಸೆಕೆಂಡ್ಸು, ಇದೆಲ್ಲ ಯಾರು ಹೇಳ್ತಾರೆ? ಅದಕ್ಕೆ ಏನು ಅಂದರೆ ತುಂಬ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ ಅನ್ನೋದನ್ನ ಫಸ್ಟು ಮೆಂಟಲಿ ಫಿಕ್ಸ್ ಆಗಿ. ಇದರ ಅರ್ಥ ಏನು, ತುಂಬ ಅಕ್ಯುರೇಟ್ಲಿ ಹೇಳೋಕ್ಕಾಗಲ್ಲ ಯಾರ ಕೈಲೋ ಅಂತ ಅಂದಮೇಲೆ ತುಂಬ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ, ರೈಟ್? ನನಗೇನೋ ಒಂದು ಡೇಟಾ ಸಿಗ್ತಾ ಇದೆ, ಈಗ ಆ ಡೇಟಾ ಇಟ್ಕೊಂಡು ನಾನು ಹೋಗ್ತೀನಿ, ಇದೇ ನನ್ನ ಜೀವನ ಹಿಂಗೆ ಅಂತಂದು ಆದರೆ ನೀನು ಕೊಟ್ಟಿರೋ ಟೈಮ್ ಎಷ್ಟು ಪರ್ಫೆಕ್ಟೋ ಅಲ್ಲಿವರೆಗೂ ಅದೊಂದು ಸಿಂಕಲ್ಲಿ ಇರುತ್ತೆ, ಅದ್ರ ಮೇಲೆ ಅದು ನಾನ್ ಸಿಂಕ್ ಹೊಡಿತಾ ಇರುತ್ತೆ. ಅದಕ್ಕೆ ಅದನ್ನು ಒಂದು ಪ್ರಯತ್ನಕ್ಕೋ ಏನೋ ಒಂದಕ್ಕೆ ನಮಗೊಂದು ದಾರಿಗೆ ದೀಪ ಅಂತ ಇಟ್ಕೋಬೇಕೆ ಹೊರತು ನೀನು ಮಾಡೋ ಎಫರ್ಟ್ ನೀನು ಮಾಡಲೇಬೇಕು, ನೀನು ಹಾಕೋ ಎಫರ್ಟ್ ಹಾಕಲೇಬೇಕು. ನಾಳೆ ನಿಂಗೆ ಅದ್ಭುತ ಇದಾಗುತ್ತೆ ಅದಾಗುತ್ತೆ ಅಂತ ಯಾರೋ ಅಂದ್ಬಿಟ್ರು ಅಂತ ಅಂದ ತಕ್ಷಣ ಹಂಗೆ ಈಸಿ ಚೇರಲ್ಲಿ ಕೂತ್ಕೊಂಡ್ಬಿಟ್ರೆ ಪುಸ್ತಕಂತ ಅದಂಗೆ ಆಗ್ಬಿಡಲ್ಲ. there is every chance possibility for that to happen and there is every possibility for that to not happen. ಸೊ ಇದರಲ್ಲಿ ಏನೇನು ಥರ ವೆರೈಟಿಗಳಿದೆ ಅಂತಂದರೆ, ನಿಮಗೆ ಮಗು ಹುಟ್ಟಿದ ತಕ್ಷಣ ನೋಡ್ಕೊಂಡು ಟೈಮ್ ಬರೆಯೋದನ್ನ ಒಬ್ಬರು ಲೆಕ್ಕ ಅಂತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಬಂದು ಇವಾಗ ನನ್ನ ಜಾತಕ ಇವಾಗ ಟೈಮ್ ನನ್ನ ಹತ್ರ ಬಂದು ಎದುರುಗಡೆ ಕೂತಿದ್ದೀರಲ್ಲ ಕೇಳೋಕ್ಕೆ, ಆ ಟೈಮ್ ಇಟ್ಕೊಂಡು ಬರೆದು ಹೇಳುವ ಒಂದು ವಿಜ್ಞಾನವೂ ಇದೆ, ಆ ವೇ ಆಫ್ ಟೆಲ್ಲಿಂಗು ಇದೆ. ತಿರ್ಗಿ ಆ ಗಡಿಯಾರ ಆ ಟೈಮ್ ಎಷ್ಟು ಅನ್ನೋದು ಒಂದು ಲೆಕ್ಕ ಹೋಗುತ್ತೆ. ಕವಡೆ ಹಾಕಿ ಹೇಳ್ತಾರೆ, ಯಾಕಂದರೆ ಕವಡೆ ಇವಾಗ ಯಾರು ಕಂಟ್ರೋಲಲ್ಲೂ ಇಲ್ವಲ್ಲ, ಹೆಂಗೆ ಹಾಕಿದ್ರೆ ಹೆಂಗೋ ಬೀಳುತ್ತದು. ನಿಮ್ಮ ಕೈಲಿ 10 ಕವಡೆ ಕೊಟ್ಟರೆ ಇಷ್ಟೇ ನಂಬರ್ಗೆ ಹಾಕೋಕ್ಕಾಗುತ್ತೆ ನಿಮ್ಮ ಕೈಗೆ ಅಲ್ವಾ? ಅದೇನೋ ಒಂದು ಬೀಳುತ್ತೆ, ಅದು ಬಿದ್ದಿದ್ದಕ್ಕೆ ಬುಕ್ಕಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ನೋಡಿಕೊಂಡು ಆ ಫಲ ನಿಮಗೆ ಇವಾಗ ಅಂತ ಹೇಳ್ಬೋದು. ಅಗೇನ್ ತಿರ್ಗಾ ಅದು ಹೆಂಗೆ ಅದು ಲಕ್ಕದು ಹಣೆ ಬರ ಏನು ಬರುತ್ತೆ ಆ ಟೈಮಲ್ಲಿ ಏನು ಬೀಳುತ್ತೋ ಅದ್ರ ಮೇಲೆ ಹೋಗುತ್ತೆ. ಇನ್ನು ಕೆಲವ್ರು ಏನಂತಾರೆ, ನಿಮಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಲೈಟ್ ಎಂಟರಿಂಗ್ ದ ಗರ್ಭಕ್ಕೇನೋ ಅಂತಾರಲ್ಲಪ್ಪ, ಆ ಥರದ್ದೇನೋ ಒಂದು ವಿಡಿಯೋ ಇದೆ, ಓಕೆನಾ? ಐ ಥಿಂಕ್ ಲೈಟ್ ಎಂಟರಿಂಗ್ ದ ಸ್ಪರ್ಮ್ ಏನೋ ಇದೆ, ಏನೋ ಒಂದು, ಅದನ್ನು ನೋಡಿ ನೀವು ಈ ಬಾಡಿ ಒಳಗಡೆ ಮಗು ಸೇರಿದೆ ಅಂತೆಲ್ಲ ಆದಾಗ ಅದಕ್ಕೆ ಜೀವ ಬರೋ ಅಂಥ ಲೈಟ್ ಒಂದು ಸೇರಿಕೊಳ್ಳುತ್ತೆ, ಅದೊಂದು ಟೈಮಲ್ಲಿ ಮಾತ್ರ ಸೇರುತ್ತೆ ಅದು. ಕೆಲವರು ಆ ಟೈಮೇ ಈಗ ಮಗುಗೆ ಪ್ರಾಣ ಬಂದಿದ್ದರಿಂದ ಅಲ್ಲಿವರೆಗೂ ಅದು ಬರೀ ಪಿಂಡವಾಗಿತ್ತು, ಈಗ ಅದರೊಳಗೆ ಹೋಗಿ ಬೆಳಕು ಸೇರಿಕೊಂಡಿದ್ದರಿಂದ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅದರೊಳಗೆ ಇವಾಗ ಒಂದು ಆತ್ಮ ಪ್ರವೇಶ ಆಯಿತು, ಇದು ಸರಿಯಾದ ಟೈಮು. ಆ ಟೈಮ್ ಗೊತ್ತಿದ್ದರೆ ಕರೆಕ್ಟಾಗಿ ಬರೀಬೋದು ಅಂತಾರೆ. ಆ ಟೈಮ್ ಯಾರಿಗೆ ಗೊತ್ತು ಯಾವಾಗ ಲೈಟ್ ಬಂದು ಹೊಟ್ಟೆ ಒಳಗೆ ಸೇರಿಕೊಳ್ಳುತ್ತೆ ಅಂತ, ಆಯಿತಾ? ಅದೇ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಇನ್ನು ಕೆಲವ್ರು ಏನಂತಾರೆ, ಮಗು ಡೆಲಿವರಿ ಆಗೋ ಟೈಮಲ್ಲಿ, ಈಗ ನಾರ್ಮಲ್ಲು ಸಿಸೇರಿಯನ್ ಎರಡೂ ಇರೋದ್ರಿಂದ ಹೇಳ್ತಾರೆ, ಅದನ್ನ ನಾರ್ಮಲ್ ಆದರೆ ಹೆಡ್ ಫಿಕ್ಸ್ ಅಂತ ಕರೀತಾರೆ. ಅಂದರೆ ಮಗು ಎಲ್ಲಿವರೆಗೂ ತಾಯಿ ಗರ್ಭದಲ್ಲಿ ಹೊಟ್ಟೆ ಒಳಗಿರುತ್ತೋ ಅದು ಲೆಕ್ಕಕ್ಕಿಲ್ಲ. ದ ವೆರಿ ಫಸ್ಟ್ ಟೈಮ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ದಿ
ಔಟ್ಸೈಡ್ ವರ್ಲ್ಡ್. ಫಸ್ಟ್ ರೇ ಆಫ್ ಲೈಟ್ ತಲೆಗೆ ಬೀಳುತ್ತಲ್ವ, ತಲೆಯಿಂದನೇ ಮಗು ಹೊರಗೆ ಬರೋದು. ಆ ತಲೆಗೆ ಲೈಟ್ ಬೀಳುತ್ತಲ್ಲ, ಆ ಟೈಮ್ನ ಲೆಕ್ಕಕ್ಕೆ ತೊಗೋಬೇಕು ಅಂತಾರೆ ಕೆಲವರು. ಆಯಿತಾ? ಇನ್ನೊಂದು ವಾದ ಇದೆ, ಏನು ಅಂದರೆ ಬಂಧನ ಪಿಕ್ಚರ್ ನೀವು ನೋಡಿದ್ದೀರಾ ಗೊತ್ತಿಲ್ಲ ನನಗೆ, ವಿಷ್ಣುವರ್ಧನ್ ಸರ್. ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಮಗು ಹುಟ್ಬಿಟ್ಟಿರುತ್ತೆ ಬಟ್ ಅಳ್ತಾ ಇರಲ್ಲ, ಆ ಜೀವ ಇರಲ್ಲ ಮಗುಗೆ, ಅದನ್ನ ಉಲ್ಟಂಗೆ ಇಟ್ಕೊತಾರೆ ಕೈಯಲ್ಲಿ. ಮಗು ಅಳ್ಬೇಕು ಆ್ಯಕ್ಚುಲಿ, ಹುಟ್ಟಿದ ತಕ್ಷಣ ಮಗು ಅಳ್ಳಿಲ್ಲ ಅಂದರೆ ಸಣ್ಣ ಪ್ರಾಬ್ಲಮ್ ಅಂತ. ಅವಾಗ ಪಟ 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 ಬೆನ್ಮೇಲೆ ಹೊಡಿತಾರೆ. ಅದೆಲ್ಲ ವೀಡಿಯೋಗಳು ನೋಡಿದ್ದೀವಿ ನಾವು. ಆವಾಗ ಸ್ಟಕ್ ಆಗಿರೋ ಏರ್ ಒಂದೊಂದ್ಸತಿ ಏನಾಗುತ್ತೆ ಮಗುಗೆ ಅಂತ ಅದು ಗಾಳಿ ತಗೊಳುತ್ತೆ ಫಸ್ಟ್ ಟೈಮ್. ಅವಾಗ ಅಂತಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕೆಮ್ಮೆಲ್ಲ ಬರುತ್ತೆ. ಸೊ ಇವ್ರು ಕೆಲವ್ರು ಹೇಳ್ತಾರೆ ಲೈಫ್ ಫೋರ್ಸ್ ಇವಾಗ ಎಂಟರ್ ಆಯಿತು ಬಿಕಾಸ್ ಇಟ್ ಸ್ಟಾರ್ಟೆಡ್ ಟು ಟೇಕ್ ಇಟ್ಸ್ ಫಸ್ಟ್ ಬ್ರೆತ್. ಇದು ಕರೆಕ್ಟ್ ಟೈಮು ಅಂತಾರೆ. ಇಷ್ಟು ವೆರೈಟಿ ಇರಬೇಕಾದ್ರೆ ನಾವು ಹೆಂಗೆ ಒಂದನ್ನು ಎಕ್ಸಾಕ್ಟ್ ಅಂದ್ಕೊಂಡು ಹೇಳೋಕ್ಕಾಗುತ್ತೆ? ಸೊ ಲಕ್ ಅನ್ನೋದನ್ನು, ಅದಕ್ಕೆ ನಾವು ಅದಕ್ಕೊಂದು ಮಾನದಂಡ ಇಲ್ಲ. ಲಕ್ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ. ಹಂಗೆ ನೋಡೋಕ್ಕೆ ಹೋದರೆ ಅಮಿತಾಬ್ ಬಚ್ಚನ್ ಹುಟ್ಟಿದ ದಿನ, ಅಮಿತಾಬ್ ಬಚ್ಚನ್ ಹುಟ್ಟಿದಂಥ ತಾರೀಖಲ್ಲಿ ಇಂಡಿಯಾದಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ. ಎಲ್ಲರೂ ಯಾಕೆ ಅಮಿತಾಬ್ ಬಚ್ಚನ್ ಆಗಿಲ್ಲ? ತೆಂಡೂಲ್ಕರ್ ಹುಟ್ಟಿದ ಅದೇ ಟೈಮಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಎಲ್ಲರೂ ತೆಂಡೂಲ್ಕರ್ ಯಾಕಾಗಲಿಲ್ಲ? ಯಾಕಾಗಿಲ್ಲ ಅಂತಂದರೆ ಇದೇನೆ, ಬಿಕಾಸ್ ದ ಡಿಗ್ರಿ, ದ ಆ್ಯಂಗಲ್, ದ ಟೈಮ್. ಅದಕ್ಕೆ ಇದ್ರ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಕೊನೆಯಲ್ಲಿ ಒಂದು ಎಂಡಿಂಗಲ್ಲಿ ಬರುತ್ತೆ, ಅಣ್ಣವ್ರದ್ದೊಂದು ಫಿಲಮಲ್ಲಿ ಇದೇ ಥರ ಜಾತಕನ ನಂಬ್ಕೊಂಡು ಹೀರೋಯಿನ್ನು ಅಣ್ಣವ್ರನ್ನ ಬೇಡ ಅಂತ ರಿಜೆಕ್ಟ್ ಆಗಿ ಕೊನೆಗೆ ಅವ್ರು ಇನ್ನೊಂದು ಮದುವೆ ಆಗಿ ಅವ್ರ ಲೈಫ್ ಚೆನ್ನಾಗಿರುತ್ತೆ, ಇವಳು ಜಾತಕ ನಂಬ್ಕೊಂಡು ಹೋಗಿ ಇವಳ ಲೈಫ್ ಹಾಳಾಗುತ್ತೆ ಅನ್ನೋದು ಆ ಪಿಕ್ಚರ್ನ ಮೆಸೇಜ್. ಅದರಲ್ಲಿ ಬರುತ್ತೆ ಸಕಲ ಗ್ರಹಗತಿಗಳಿಗೂ ಸರಸಿಜಾಕ್ಷನೇ ಕಾರಣ ಅಂತ. ಅಂದರೆ ಎಲ್ಲ ಗ್ರಹಗತಿ ಹೆಂಗಿರಬೇಕು ಅನ್ನೋದು ಭಗವಂತನಿಗೆ ಬಿಟ್ಟಿದ್ದು ಅಂತ. ಸೊ ಒಂದು ವರ್ಗ ಕಂಪ್ಲೀಟ್ಲಿ ಅದನ್ನ ನಂಬಲ್ಲ. ನೀನು ನಂಬಲ್ಲ, ಅದನ್ನ ನೋಡಲ್ಲ, ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ ಅಂದರೆ ಅದನ್ನ ಬಿಟ್ಬಿಡು ಕಂಪ್ಲೀಟ್ಲಿ. ಇಲ್ಲ ನಾನು ಅದನ್ನು ನಂಬ್ತೀನಿ, ಅದನ್ನು ಫಾಲೋ ಮಾಡ್ತೀನಿ, ಅದು ಅನುಸರಿಸ್ತೀನಿ ಅಂತಂದರೆ ನೀಟಾಗಿ ಅದೇನಿದೆಯೋ ಅಷ್ಟೇ ಮಾಡ್ಕೊಂಡು ಸುಮ್ಮನಿರಬೇಕು. ಎಕ್ಕಡ ತಿಕ್ಕಲಾಗಿ ಇನ್ನೇನೋ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ರೆ ಲೈಫು ಅದೇ ಥರನೇ ಆಗಿಬಿಡುತ್ತೆ. ಸೊ ಇಟ್ಸ್ ವೆರಿ ಕಾಂಪ್ಲಿಕೇಟೆಡಾಗಿ ಹೋಗುತ್ತಮ್ಮ ಅದು. ಸೊ ಜ್ಯೋತಿಷ್ಶಾಸ್ತ್ರನ ತಪ್ಪಲ್ಲ, ಹೇಳೋರಿಗೆ ಎಷ್ಟು ಅದ್ರ ಬಗ್ಗೆ ಚಂದ ಅವ್ರು ಅದರಲ್ಲಿ ಹೋಲ್ಡ್ ಇದೆ ಅನ್ನೋದ್ರ ಮೇಲೆ ಒಂದು ಕೌಂಟ್ ಆಗುತ್ತೆ. ಮತ್ತು ನೀವು ಕೊಡುವ ಡೇಟಾ ಆಧಾರದ ಮೇಲೆ, ನೀವು ಕೊಡುವ ಟೈಮು, ಪ್ಲೇಸ್ ಆಫ್ ಬರ್ತು, ಡಿಗ್ರಿ, ಅದ್ರ ಮೇಲೆಲ್ಲನೂ ಅದು ಕೌಂಟಾಗಿ ಒಂದು ಇದಾಗಿ ಬರ್ಬೋದು. ಸೊ ಹಾಗಾಗಿ ಅದನ್ನು ನಾನು ಆ ಥರದ್ದು ಒಂದು ಇಲ್ಲ ಅಂತ ಹೇಳಲ್ಲ, ಅದು ಲಕ್ ಅಲ್ಲ ಅಂತ ಹೇಳಲ್ಲ, ಅದು ನಿಮ್ಗೆ ದಾರಿದೀಪ ಆಗಲ್ಲ ಅಂತ ಹೇಳಲ್ಲ. ಆಗುತ್ತೆ, ಬಟ್ ನೀನು ಕೂಡ ಆಗಿಸ್ಕೋಬೇಕು ಅದನ್ನ, ಸುಮ್ಮನೆ ಕೂರಂಗಿಲ್ಲ ನೀನು. ಸೊ ದಿಸ್ ಇಸ್ ಸರ್. ಈಗ 1111 ಅಂತ ರಿಪೀಟಿಂಗ್ ನಂಬರ್ಸ್ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ತಾರಲ್ಲ, ಅದೇನು ನಿಜಾನಾ? ಏನಮ್ಮ ಅದೆಲ್ಲ ಇವಾಗಿನ ಟ್ರೆಂಡಿಂಗ್. ಮೊಬೈಲ್ ಬಂದಮೇಲೆ ಎಲ್ಲರೂ 1111 ಅಂತ ನೋಡ್ತಿದ್ದಾರೆ. ಆ ಮೊಬೈಲ್ ಇಲ್ದಾರ ಅವಾಗ 1111 ಇರಲಿಲ್ವಾ? ಅವಾಗ ಯಾವ ಗಡಿಯಾರ ನೋಡೋಣ 1111ಗೆ? ಎಲ್ಲಿಂದ ಹೋಗ್ತೀರಾ? ಅದು ಏನಾಗ್ಬಿಟ್ಟಿದೆ ಇವತ್ತು ರೀಲ್ಸಲ್ಲಿ ಎಲ್ಲರೂ ಏನೋ ಒಂದು ಹೇಳಬೇಕು. ಓಕೆ, ಅದು ವರ್ಕ್ ಆಗುತ್ತೆ ಇಲ್ಲ ಅಂತ ಪ್ರಶ್ನೆ ಅದಲ್ಲ ನಾನು ಹೇಳ್ತಾ ಇರೋದು. ಬಟ್ ಈಗ ಮೊಬೈಲ್ ಇಲ್ಲಪ್ಪ, 1001, 1010, 1111 ವಾಟ್ ಎವರ್ ನಾನು ಹೇಳ್ತಾ ಇರೋದು ಏನೋ ಮ್ಯಾಜಿಕಲ್ ನಂಬರ್ಸ್ ಅಂತ ನನ್ನದೇ. ಆದರೆ ಈ ಮೊಬೈಲ್ ಬಂದಮೇಲೆ ತಾನೇ ಮ್ಯಾಜಿಕಲ್ ನಂಬರ್ ಇವಾಗ ನೀವು ನೋಡ್ತಾ ಇರೋದು. ಮೊಬೈಲೇ ಇಲ್ದಾರ ಅವಾಗ ಮ್ಯಾಜಿಕಲ್ ನಂಬರ್ ಎಲ್ಲಿಂದ ನೋಡ್ತಾ ಇದ್ರಿ? ನೋಡ್ತಾನೆ ಇರಲಿಲ್ಲ. ಹಂಗಂತ ಅವಾಗೇನು ನಡೀತಾ ಇರಲಿಲ್ವಾ? ಏನಾಗಬೇಕೋ ಅದು ಆಗ್ತಾ ಇರುತ್ತೆ. ಅದಕ್ಕೆ ಒಂದು 25% ಬಿಟ್ಬಿಡ್ಬೇಕು. ಅದನ್ನ 75% ನಿಮ್ಮ ಎಫರ್ಟ್ ಇಟ್ಕೋಬೇಕು. ಎಫರ್ಟು, ನಿಮ್ಮ ಬುದ್ಧಿ. ಅದಕ್ಕೆ ದೇವರು ಎಲ್ರಿಗೂ ಇಂಡಿವಿಜುವಲ್ ಆಗಿ ಬಿಟ್ಟಿದ್ದಾನೆ. ನಿನ್ನ ಬುದ್ಧಿ ನಿನ್ನ ಕೈಲಿ ಇಟ್ಕೊಳ್ಳೋ, ನೀನು ಮಾಡು ಅಂತ. ಅದನ್ನು ಮಾಡ್ದಿರ ಕಂಪ್ಲೀಟ್ಲಿ ನಾನು ಮೂಢನಂಬಿಕೆಯಲ್ಲಿ ಹೋಗ್ತೀನಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ತೊಗೋಬೇಕಷ್ಟೆ ಅನ್ನೋದು ನನ್ನ ಒಂದು ಗಮನಕ್ಕೆ, ನಾಲೆಡ್ಜ್ಗೆ ಬಂದಿರೋವಂಥದ್ದು. ಓಕೆ. ಈಗ ತುಂಬ ಜನ ಆ್ಯಕ್ಟರ್ಸು ಕೂಡ ನೇಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾರಲ್ಲ ಇಂಡಸ್ಟ್ರಿಗೆ, ಅದೇನು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಈಗ ಈ ನೇಮ್ ಚೇಂಜಲ್ಲಿ ಒಂದು ಮಜಾ ಇದೆ, ಓಕೆನಾ? ನಂದೇ ಸ್ಟೋರಿ ಹೇಳ್ಬಿಡ್ತೀನಿ, ಯಾರ್ಯಾರ್ದನೋ ಬೇಡ, ಓಕೆನಾ? ಫಸ್ಟ್ ಎಲ್ಲ ಸ್ಟಾರ್ಸ್ದು ಹೇಳ್ಬಿಟ್ಟು ನಂದು ಹೇಳ್ತೀನಿ. ಈಗೇನಾಯಿತು, ಅಣ್ಣವ್ರ ಹೆಸರು ಫಸ್ಟು ಮುತ್ತುರಾಜ್. ಆಮೇಲೆ ಅದು ಯಾರೋ ಬಂದರು ಫಿಲಮಲ್ಲೇ, ಬೇಡ ಈ ಹೆಸರು ಸಿನಿಮಾಗೆ ಸೂಟ್ ಆಗಲ್ಲ, ಮುತ್ತುರಾಜ್ ಬದಲು ರಾಜ್ಕುಮಾರ್ ಅಂತ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಯಾರೋ ಅಣ್ಣವ್ರು ಡಿಸೈಡ್ ಮಾಡಿಲ್ಲ, ಅದು ಯಾರೋ ಡಿಸೈಡ್ ಮಾಡಿದ್ರು. ಪಾಪ ಅವ್ರಿಗೆ ಆ ಹೆಸರು ಕೊಟ್ಟು ಅವ್ರು ಹಂಗೆ ಅಭಿನಯಿಸ್ಕೊಂಡು ಬಂದರು, ಆಯಿತು. ವಿಷ್ಣುವರ್ಧನ್ ಸರ್ ಅವ್ರ ಹೆಸರು ಸಂಪತ್ ಕುಮಾರ್. ಸಂಪತ್ ಕುಮಾರ್ ಅನ್ನೋದೊಂದು ಹೀರೋ ಥರ ಫೀಲ್ ಕೊಡೋಲ್ಲ. ಒಂದು ಕಿಂಗ್ ನೇಮ್ ಇಡೋಣ, ವಿಷ್ಣುವರ್ಧನ ಅಂತ ಇಡೋಣ ಅಂತ ಒಬ್ರು ಇರ್ತಾರೆ, ಅದು ಅವ್ರಿಗೆ ಫಿಕ್ಸ್ ಆಯಿತು. ಅಂಬರೀಷ್ ಸರ್ ಅವ್ರ ಹೆಸರು ಅಮರ್ನಾಥ್. ಅಮರ್ನಾಥ್ ಹೀರೋ ಥರ ಸೌಂಡ್ ಆಗಲ್ಲ, ಲೆಟ್ ಮೀ ಕೀಪ್ ಅಂಬರೀಷ್ ಅಂತ ಯಾರಿಗೋ ಒಂದು ತಲೆಗೆ ಬಂತು.
ಅವ್ರಿಗೆ ಅಂಬರೀಷ್ ಅಂತ ನಾಮಕರಣ ಮಾಡಿದ್ರು. ಅವ್ರು ಅಂಬರೀಷ್ ಆದರು. ಹ್ಮ್ ಇಲ್ಲೆಲ್ಲರೂ ಗಮನಿಸ್ಬೇಕಾಗಿರೋ ಅಂಶ ಏನಂದರೆ, ಯಾರೋ ಹೆಸರಿಟ್ಟರು, ಅವ್ರು ಹಂಗೆ ಆದರು ಅಂದರೆ ಅದು ತಿರ್ಗಾ ಲಕ್ತಾನೆ. ಅರ್ಥ ಆಗ್ತೀನಿ ನಾನು ಹೇಳ್ತಾ ಇರೋದು. ಈಗ ರಜನಿಕಾಂತ್ ಅವ್ರಿಗೆ ಶಿವಾಜಿರಾವ್ ಗಾಯಕ್ವಾಡ್, ಶಿವಾಜಿರಾವ್ ಬದಲು ರಜನಿಕಾಂತ್ ಅಂತ ಇಡೋಣ ಅಂತ ಕೆ ಬಾಲಚಂದರ್ ಅವ್ರು ಇಡ್ತಾರೆ. ಯಾವ ಗಳಿಗೆಯಲ್ಲಿಟ್ಟರು, ಯಾವ ಮುಹೂರ್ತದಲ್ಲಿಟ್ಟರು, ಅವ್ರ ತಲೆಗೆ ಯಾಕೆ ಅದು ಬಂತು, ಅವ್ರ ಬಾಯಿಂದ ಯಾಕೆ ಅದು ಬಂತು, ಇದೆಲ್ಲವೂ ರಜನಿಕಾಂತ್ ಅವರ ಅದೃಷ್ಟ, ಇದೆಲ್ಲ ಅಣ್ಣವ್ರವರ ಅದೃಷ್ಟ, ಎಲ್ಲ ವಿಷ್ಣುವರ್ಧನ್ ಅವರ ಅದೃಷ್ಟ, ಎಲ್ಲ ಅಂಬರೀಷ್ ಅವರ ಅದೃಷ್ಟ. ಶ್ರಮ ಕೂಡ ಇರುತ್ತಾ ಅಲ್ಲ ಸರ್? ನಾನು ಹೇಳ್ತಾ ಇರೋದು ಶ್ರಮ ಅದಲ್ಲ. ಆಮೇಲೆ ಈ ಹೆಸರು ಲೆಕ್ಕಕ್ಕೆ ಬರ್ತಾ ಇನ್ನು ಅಷ್ಟೇ. ನಾನು ಇವಾಗ ನೇಮ್ ಚೇಂಜ್ ಮಾಡ್ರೆ ಲಕ್ ಚೇಂಜ್ ಆಗುತ್ತಾ ಅಲ್ವಾ ನಿಮ್ಮ ಪ್ರಶ್ನೆ? ನಾನು ಅದಕ್ಕೆ ಹೇಳ್ತಾ ಇರೋದು. ನೇಮ್ ಹುಡ್ಕೊಂಡು ಅವ್ರು ಹೋಗಲಿಲ್ಲ, ಅವ್ರನ್ನ ಹುಡ್ಕೊಂಡು ನೇಮ್ ಬಂತು, ಚೇಂಜ್ ಆಯಿತು. ಓಕೆನಾ? ಹೀಗೆ ನನಗೆ ಇಲ್ಲಿ ನಾನೊಬ್ಬ ಕೂತಿದ್ದೀನಿ ದಡ್ಡ, ನನ್ನ ಹೆಸರು ಆನಂದ್ ಹೆಚ್ ಅನ್ನೋದು ಸ್ಕೂಲಲ್ಲಿತ್ತು. ಫೇಮಸ್ ಆದಾಗ ನನಗೊಂದು ಸೇರ್ಕೊಂತ ಹೆಸರು ಮಾಸ್ಟರ್ ಆನಂದ್ ಅಂತ. ರೈಟ್? ಮಾಸ್ಟರ್ ಅನ್ನೋದು ಎಲ್ರಿಗೂ ಕೊಡ್ತಾರೆ, ಅದು ಪ್ರಿಫಿಕ್ಸ್, ಅದೇನು ಟೈಟ್ಲ್ ಥರ ಅಲ್ಲ ಅದು. ಬಿಕಾಸ್ ಚಿಕ್ಕ ಹುಡುಗ ಅಂತ ಮಾಸ್ಟರ್ ಅಂತಾರೆ, ಚಿಕ್ಕ ಹುಡುಗಿ ಇದ್ದರೆ ಬೇಬಿ ಅಂತ ಕರೀತಾರೆ. ರೈಟ್? ನಾನು ದೊಡ್ಡವನಾದ್ಮೇಲೆ ನನಗೆ ಇವಾಗ ಆ ಮಾಸ್ಟರ್ ಬೇಡ ಆಯ್ತು ನನಗೆ. ಏನು ಗುರು, ನಾನು ದೊಡ್ಡವನಾಗಿ ಇನ್ನೂ ಮಾಸ್ಟರ್ ಅನ್ನೋದು ಅಂತ ನಂಗೆ ಇಷ್ಟ ಇಲ್ಲ, ನಾನು ಹೆಸರು ಚೇಂಜ್ ಮಾಡ್ಕೊಂಬಿಡೋಣ. ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಏನೋ ಆಗ್ಬಿಡ್ತೀನಿ ಅಂತೆಲ್ಲ ನಾನು ಆಲೋಚನೆ ಮಾಡಿ ಯಾರೋ ಒಬ್ರ ಹತ್ರ ಹೋಗಿದ್ದೆ. ಅವ್ರು ಬಂದು ಬಾಂಬೆದವರು, ನಾವು ಇನ್ನೂ ಅದ್ಭುತ ಮಾಡಿಬಿಡೋಣ ಅಂತ. ಆಯಪ್ಪನ ಹತ್ರ ಹೋಗಿ ಮಾತಾಡಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಅವ್ರು ಏನೇನೋ ಬರೆದು ಎಲ್ಲ ಆಗಿ, ಆನಂದ್ ನೀವು ಯು ಶುಡ್ ಚೇಂಜ್ ಯುವರ್ ನೇಮ್ ಟು ವಿಕ್ರಮ್ ಆನಂದ್ ಅಂದರು. ಓ ವಿಕ್ರಮ್ ಆನಂದ್ ಸಖತ್ತಾಗಿದೆ ಹೆಸರು ಅಂದ್ಬಿಟ್ಟು ನಾನು ಇವಾಗ ವಿಕ್ರಮ್ ಆನಂದ್. ಈ ವಿಕ್ರಮ್ ಆನಂದ್ ಎಷ್ಟು ದಿನ ಇಟ್ಕೊಂಡೆ ನಾನು, ಯಾರಿಗಿಟ್ಟೆ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದ್ರೆ ನಾನು ಆ ಹೆಸರು ಎಷ್ಟು ದಿನ ಇಟ್ಕೊಂಡಿದ್ನೋ ಅಷ್ಟು ದಿನ ನಾನು ಒಂದು ಆಫರ್ ಬರಲಿಲ್ಲ ನನಗೆ. ಈಗ ಅವ್ರು ಬರ್ಕೊಟ್ರು ನನಗೆ, ಅದು ಬೇರೆ ಏನು ರಗಳೆ ಗೊತ್ತಾ, ಅದು ನಿನ್ನ ಹೆಸರು ನೀನೇ ಅಷ್ಟೋತ್ರ ಬರ್ದಂಗೆ ಬರೀಬೇಕು ಮನೇಲಿ, ಆ ನೇಮಕ್ಕೆ ಪವರ್ ಬರಬೇಕಂತೆ. ಅರ್ಥ ಆಯ್ತಾ? ಕೂತ್ಕೊಂಡು ನಾನೇ ವಿಕ್ರಮ್ ಆನಂದ್ ವಿಕ್ರಮ್ ಬೇತಾಳ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಅವನ ಜೀವ ಬೆಳೆಯ ಬರೀತಾ ಇದ್ದೆ. ಈಗ ದೇವ್ರ ಹೆಸರು ಬರೆಯಲ್ಲ ನಾವು, ಶ್ರೀರಾಮ್ ಜಯರಾಮ್ ಯಪ್ಪ ಹೌಸ್ ಇಲ್ಲೇ ಅಂತ ವಿಕ್ರಮ್ ಆನಂದ್ ಪೇಜ್ ಗಟ್ಟಲೆ. ಏನಕ್ಕೆ ಇದನ್ನ ಹೇಳಕ್ಕೆ ಬಂದೆ ಅಂದರೆ, ಯು ಕಾಂಟ್ ಬೈ ಲಕ್. ನಿನ್ನ ಹಣೆ ಬರ ನೀನು ತಿದ್ಕೊಳಕ್ಕೆ ಆಗಲ್ಲ, ಅದು ಆಗಬೇಕು ಅಂತಿದ್ರೆ ಭಗವಂತ ಆಗಿಸ್ತಾನೆ. ಈಗ ಮಾಸ್ಟರ್ ಆನಂದ್ ಅಂತ ನಾನು ಇಟ್ಕೊಂಡಿದ್ದೆ ಹೆಸರಲ್ಲ, ಅದು ಎಲ್ಲರೂ ಸೇರಿ ಇಟ್ಟರು. ಆ ಥರದ್ದೊಂದೇನೋ ಘಟಿಸ್ತು. ಚೈಲ್ಡ್ ಆರ್ಟಿಸ್ಟಲ್ಲಿ ನಾನು ಫೇಮಸ್ ಆದೆ. ಮಾಸ್ಟರ್ ಆನಂದ್ ಅಂತ ಎಲ್ಲರೂ ಜಪ ಮಾಡಿದ್ರು, ಆ ಟೈಮೆಲ್ಲ ಹೇಳಿದ್ರು. ಅದಕ್ಕೊಂದೇನೋ ಶಕ್ತಿ ಬಂತು, ಏನಾಯ್ತೋ ಅದು ಆಯ್ತದು. ಈಗ ನಾನು ಅದನ್ನು ಚೇಂಜ್ ಮಾಡಿಬಿಟ್ಟು ನಾನೇ ಏನೋ ಮಾಡ್ಕೊತೀನಿ ಅಂತ ಹೋದಾಗ ಏನಾಯಿತು, ಹಣೆ ಬರ ಹಿಂಗಾಯ್ತು. ಆಮೇಲೆ ಅದನ್ನೆಲ್ಲ ಹರಿದು ಬಿಸಾಕಿ ಅದೋಗೊಂದು ಅಫಿಡವಿಟ್ ಮಾಡಿಸಿದ್ದೆ ನಾನು, ಬೇರೆ ಹೆಸರು ಚೇಂಜ್ ಆಯ್ತು ನಂತು ಅಂತ. ತಿರ್ಗಾ ಅಫಿಡವಿಟ್ ಮೇಲೆ ಇನ್ನೊಂದು ಅಫಿಡವಿಟ್, ಇದೆಲ್ಲ ಮತ್ತೆ ನಾನು ಹಳೆ ಹೆಸರು ನಂಗೆ ಕೊಟ್ಬಿಡಿ ವಾಪಸ್ಸು ಅಂತ ಆನಂದ್ ಹೆಚ್ ಅಂತ ಅಫಿಡವಿಟ್ ಮಾಡಿಸ್ಕೊಂಡು ಇವು ಒಂದು ಒದ್ದಾಡು ರಾಮಾಯಣ ಆಗಿದೆ ನನಗೆ. ಮತ್ತೆ ಅವರೇ ಆನಂದ್ ಹೆಚ್ ಅಂತ ಇಟ್ರ? ಆನಂದ್ ಹೆಚ್ ಅಂತ ಅಲ್ಲೇನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಡ್ತಾರೆ, ಬಟ್ ಜನ ಕರೆಯೋದು ನಿಲ್ಲಿಸ್ಬೇಕಲ್ಲ, ಮಾಸ್ಟರ್ ಆನಂದ್ ಅಂತ ಯಾರು ನಿಲ್ಲಿಸ್ತಾರೆ, ಎಲ್ಲರೂ ಮಾಸ್ಟರ್ ಆನಂದ್ ಅಂತಲೇ ಕರೀತಾರೆ. ಸೊ ದೆನ್ ಐ ಥಾಟ್ ನೋ, ನಾನು ಯಾಕೆ ಇದನ್ನು ಶಾಪವಾಗಿ ಭಾವಿಸ್ಬೇಕು? ಇಷ್ಟು ವರ್ಷ ನನಗೆ ವರವಾಗಿ ಬಂದಿರೋ ಈ ಹೆಸರನ್ನ ನಾನು ಯಾಕೆ ಅದನ್ನು ಶಾಪ ಅಂತ ಭಾವಿಸ್ಲಿ ನನ್ನ ತಲೆ ಹಾಳಿಗೆ? ನೋ, ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಅದ್ರ ಬದಲು ಇಷ್ಟು ವರ್ಷ ಆದರೂ ನನ್ನ ಮಾಸ್ಟರ್ ಅಂತಾನೆ ಕರೀತಾರೆ ಅಂತಂದ್ರೆ ಅದು ನನಗೊಂದು ಖುಷಿ ಪಡಬೇಕಲ್ವ. ನಾನು ರೆಕಗ್ನೈಸ್ ವಿತ್ ದಟ್ ನೇಮ್. ಸಡನ್ನಾಗಿ ಹೋಗ್ಬಿಟ್ಟು ವಿಕ್ರಮ್ ಆನಂದ್ ಅಂದರೆ ಯಾರಪ್ಪ ನೀನು, ಯಾರು ವಿಕ್ರಮ್ ಆನಂದ್ ಫೋನಲ್ಲಿ ಹೇಳಿದ್ರೆ ರೀ ಮಾಸ್ಟರ್ ಆನಂದಲ್ಲಿ ಏನ್ರಿ ನೀವು ಅಂತಾರಲ್ವಾ. ಸೊ ಅದಕ್ಕೆ ದೈವದತ್ತವಾಗಿ ಏನು ಬಂದಿರುತ್ತೋ, ಭಗವಂತ ಏನು ಕೊಟ್ಟಿರ್ತಾನೋ ಅದು ಹಂಗಾಗುತ್ತೆ. ಸೊ ಅದಕ್ಕೆ ಇವಾಗ ನೀವು ಕೇಳ್ಬೋದು, ಹಂಗಾರೆ ವಂಚಿಕಾಗಿ ಹೆಂಗೆ ಹೆಸರಿಟ್ರಿ, ನಿಮ್ಮ ಮಗನಿಗೆ ಹೆಂಗೆ ಹೆಸರಿಟ್ರಿ ಅಂತ. ಸೊ ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಇಡೋವಾಗ್ಲೇ ಈಗ ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ, ಮೊದಲೇ ನಾಮಕರಣ ಮಾಡ್ತೀರಾ, ಏನೋ ಒಂದು ನಿಮ್ಗೆ ಆ ಥರ ನೇಮಲ್ಲಿ ಆಸೆ ಇದೆಯಾ, ಒಂದು 10 ಕಡೆ ಚೆನ್ನಾಗಿ ಬೇಕಾದ್ರೆ ವಿಚಾರಿಸಿ, ತೊಂದರೆ ಇಲ್ಲ. ಒಂದು ಸತಿ ಹಂಗೆ ಫಿಕ್ಸ್ ಮಾಡಿ ಆಯಿತಾ. ಅದು ಒಂದು ಸತಿ ಇಷ್ಟು ವರ್ಷ ಆದಮೇಲೆ ಚೇಂಜ್ ಮಾಡೋದಿದೆಯಲ್ಲ ರಗಳೆ, ಅದು ವರ್ಕ್ ಆಗಲ್ಲ. ನನ್ನ ಮಟ್ಟಿಗಂತೂ ಅದು ವರ್ಕ್ ಆಗಿಲ್ಲ. ಬೇರೆಯವ್ರಿಗೆ ನಾನು ಯಾರಿಗೂ ಹೇಳೋಕ್ಕೆ ಹಿಂಗೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಆ ಟೈಮ್ ಬಂತು ಅಂತಂದರೆ ಅದೇ ಏನೋ ಆಗುತ್ತೆ. ಲಕ್ ಇದೆಯಲ್ಲಮ್ಮ, ಎಸ್ಪೆಷಲ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಆ ವಿಚಾರನ. ಅದನ್ನು ನೀನು ಅದು ಗಾಳಿ ಇದ್ದಂಗೆ, ಸ್ಮೋಕ್ ಇದ್ದಂಗೆ, ಒಂಥರ ಹಿಡಿಯೋಕ್ಕಾಗಲ್ಲ ಅದನ್ನು. ಉಫ್ ಅಂತ ಬಿಟ್ಟರೆ ಹಿಂಗೆ ಹೋಗ್ತಾ ಇರುತ್ತದು, ಹೆಂಗೆ ಬೇಕಾರಾಗುತ್ತದು. ಸೊ ನನಗೆ ನ್ಯೂಮರಾಲಜಿಲಿ ನಂಬಿಕೆ ಇಲ್ಲ ಅನ್ನೋದು ಪ್ರಶ್ನೆ ಬಂದಾಗ ನಾನು ಅದನ್ನು ಅಷ್ಟು ಗೊತ್ತಿಲ್ಲ ನನಗೆ. ಅದನ್ನೇ ಒತ್ತು ಕೊಟ್ಟು ನಾನು ಇದು ಮಾಡಲ್ಲ. ಬಟ್ ಮೊದಲೇ ಏನಾದ್ರು ಇಡೋವಾಗ ಇಟ್ಬಿಡ್ತೀರಾ, ಯಾರನ್ನಾರು ಒಬ್ಬರನ್ನ ನಂಬಬೇಕು ನೀವು ನೀಟಾಗಿ.
ಈಗ ಜಯ ಶ್ರೀನಿವಾಸನ್ ಗುರೂಜಿ ಅಂತ ಒಬ್ಬರು ರಿನೌಂಡ್ ನ್ಯೂಮರಾಲಜಿಸ್ಟ್ ಅವರು, ಅವ್ರ ಹತ್ರ ನನ್ನ ಮಗಳ ಹೆಸರಿಟ್ಟಿದ್ದು ನಾನು. ನಾನು ಅದಕ್ಕೆ ನಂಗೆ ಗೊತ್ತಿಲ್ಲ ಏನು ಇಡಬೇಕು. ವಾ ಇಂದ ಬಂದಿತ್ತು ವಂಚಿಕಾಗೆ. ವಾ ಇಂದ ಹುಡುಗಿರ ಹೆಸರು ಏನಿರುತ್ತೆ, ಎಸ್ ಇಂದ ಚೆನ್ನಾಗಿ ಸಿಕ್ಬಿಡುತ್ತೆ ಹೆಸರುಗಳು, ಎ ಇಂದ ಸಿಗುತ್ತೆ. ನನ್ನ ಇದು ನಂಗೆ ಎಸ್ ಅನ್ನೋ ಹೆಸರು ಇಷ್ಟ. ಎಸ್ ಆ ಥರದ್ದು ಏನಾದ್ರು ಇಡ್ಬೋದು ಹೆಸರು. ನನ್ನ ಹೆಸರು ಎ ಇಂದ ಬರುತ್ತೆ, ನನ್ನ ಮಗಳು ಹಂಗೆ ಇರಬೇಕು ಅಂತೆಲ್ಲ ಇಮ್ಯಾಜಿನೇಷನಲ್ಲಿ ಇದ್ದೆ. ಬಟ್ ಇವಳು ನಕ್ಷತ್ರ ನಾಮ ವಾ ಅಂತ ಬಂತು. ವಾ ಅಲ್ಲಿ ಏನಿರುತ್ತೆ ಗುರು, ವಂದನ, ವೇದ ಇದೇ ಇರುತ್ತೆ ನಮ್ಮ ಇದರಲ್ಲಿ. ಬೇರೆ ಹೆಸರುಗಳು ಅಷ್ಟೊಂದು ಸಿಗಲ್ಲ. ವಸಂತ ಎಲ್ಲ ಹಳೆ ಹೆಸರಾಯ್ತಲ್ಲ, ಇವಳಿಗೆ ಏನು ಇಡೋದು ಗೊತ್ತಿಲ್ವಲ್ಲ ನನಗೆ ಅಂತ. ಸೊ ಕನ್ಫ್ಯೂಷನ್ ಇತ್ತು. ಒಬ್ರನ್ನ ಕೇಳ್ಬಿಡೋಣ, ತೊಂದರೆ ಇಲ್ಲ. ಅವ್ರು ಒಳ್ಳೆ ಹೆಸರು ಕೊಟ್ಟರು, ವಂಶಿಕಾಂಜನಿ ಕಶ್ಯಪ ಅಂತ. ಅದಕ್ಕೆ ಆ ಹೆಸರಿಟ್ಟೆ ಆ ಕಾಮಿಡಿ ಸೀರಿಯಲ್ ಅವಳು ಶೋಲ್ ಬಂದು ನನ್ನ ಹೆಸರು ವಂಶಿಕಾ ಅಂಜನಿ ಕಶ್ಯಪ ಅಂತ, ನಾನು ಇರೋದಿಷ್ಟು, ನನಗೆ ಇಷ್ಟುದ್ದ ಹೆಸರು ಬೇಕಾ ಅಂದ್ಲು. ಅಲ್ಲೇ ಇಟ್ಟಾಗೋಯ್ತದು. ಸೊ ಒಂದ್ಸಲಿ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ಇದು ಮಾಡೋಕ್ಕಾಗಲ್ಲ. ಅದನ್ನ ನಾನು ಹೇಳೋದು, ನೀವು ಅದನ್ನು ಹುಡ್ಕೊಂಡು ಕೆದಕ್ಕೊಂಡು ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಇವಾಗೇನೋ ಅದೇ ಬರಬೇಕು. ಅದಾಗದೇ ಬರ್ಬೇಕು. ಈಗ ಅವಳು ಪಾಲಿಗೆ ಅದಾಗದೇ ಬಂದಿದ್ದದು, ಅವಳು ಮಾಡ್ಕೊಂಡಿದ್ದಲ್ಲ, ಅವರಪ್ಪ ನಾನು ಮಾಡಿದ್ದು. ಊಟವಾಗಲೇ ಹೋಗಿ ಹುಡುಕಿ ಮಾಡಿ ನನಗಾಗಿದ್ದ ಪ್ರಾಬ್ಲಮ್ ನನ್ನ ಮಗಳಿಗೆ ಆಗಬಾರ್ದು ಅನ್ನೋ ಥರದಲ್ಲಿ. ನನ್ನ ಮಗಂದು ಇದೇ ಥರನೇ ಸರ್ಕಸ್ಸು. ಅವ್ನಿಗೆ 2 ಹೆಸರು, ಇದು 3 ಹೆಸರು ಬರಬೇಕು, ಕಾಲಿಂಗ್ ಚೆನ್ನಾಗಿರುತ್ತೆ ಅಂತ. ಕೃಷ್ಣ ಚೈತನ್ಯ, ವೀರೇನ್ ಕೃಷ್ಣ ಕಶ್ಯಪ ಈ ಥರ ಏನೋ ಅವ್ನು ಇನ್ನೂ ಗೊಬ್ಬರದಲ್ಲೇ ಇದೆ ಪಾಪ ಅವನ ಹೆಸರು, ಕನ್ಫ್ಯೂಷನ್ಲಿದೆ. ಬಟ್ ನಾವೆಲ್ಲ ಕರೆಯೋದು ಚಿದು ಅಂತ ಪೆಟ್ ನೇಮಲ್ಲಿ ಕರಿತೀವಿ, ಕೃಷ್ಣ ಅಂತ ಫ್ರೆಂಡ್ಸ್ ಎಲ್ಲ ಕರೀತಾರೆ. ಸೊ ಇಟ್ಸ್ ಗೋಯಿಂಗ್ ಆನ್ ವೆಲ್ ಫಾರ್ ಹಿಮ್. ಹೇಳಿದ್ದು ನಾನು ಯಾವ್ದಾದ್ರು ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಯಾವುದೋ ನೀವು ಯಾವುದೋ ಫಿಲಮ್ ಮಾಡೋಕ್ಕೆ ಹೋಗ್ತೀರಾ, ಅಥವಾ ನಾಳೆ ಯಾವುದೋ ಅವರೇ ಏನಾರು ಹೆಸರು ನಿಮ್ಮನ್ನು ನೋಡಿ, ಇವಾಗ ನಿಮ್ಮ ಹೆಸರು ಏನಂದ್ರೆ ಐಶು. ಐಶು ಬೇಡಮ್ಮ, ನೀನು ಏನೋ ಒಂದು ಹಿಂಗಿಟ್ಕೋ ಅಂತ ಏನಾರು ಅಂದರು, ಸುಮ್ಮನೆ ಇದ್ಬಿಡ್ಬೇಕು. ಅವಾಗ ಏನೋ ದೊಡ್ಡವರೆಲ್ಲ ಹೇಳ್ತಾರೆ, ನೋಡೋಣ ವರ್ಕ್ ಆಗ್ಬೋದೇನೋ ಅಂತ. ಈಗ ರಮ್ಯಾ ಮೇಡಮ್ಗೆ, ರಕ್ಷಿತಾ ಮೇಡಮ್ಗೆ ಪಾರ್ವತಮ್ಮ ಅವ್ರ ಹೆಸರಿಟ್ಟಿದ್ದು 6 ಇಡು ಚೆನ್ನಾಗಾಗುತ್ತೆ ಅಂತ. ಅವ್ರದ್ದೇನೋ ಒಂದು 6th ಸೆನ್ಸ್ ಭಗವಂತ ಅವ್ರ ಥ್ರೂ ನುಡಿಸಿರ್ತಾನೆ. ದಿವ್ಯ ಸ್ಪಂದನ ಬೇಡಮ್ಮ, ನೀನು ರಮ್ಯಾ ಅಂತ ಇಟ್ಕೊ ಅಂದ್ರು ಅಂತ ಅವರು. ಸೊ ಶಿ ಬಿಕೇಮ್ ರಮ್ಯಾ, ಶಿ ಬಿಕೇಮ್ ರಕ್ಷಿತಾ. ಅದು ಅವ್ರ ಬಾಯಲ್ಲಿ ಬಂದಿದ್ದಕ್ಕಾಗಿದ್ದದು. ನಾನೇ ಯಾವಾಗ ಹುಡ್ಕೊಂಡು ಮಾಡ್ತೀನಿ ಆಗ್ತಿತ್ತಾ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗಬೇಡಿ. ವಿಧಿ ನಿಮ್ಮ ಪರ ನಿಂತು ಮಾಡೋ ದಿನ ಬಂದರೆ ಅದಾಗುತ್ತೆ ಅನ್ನೋ ಒಂದು ಮಟ್ಟಿಗೆ ನಾನು ಅದನ್ನು ನಂಬ್ತೀನಿ. ಸೊ ನ್ಯೂಮರಾಲಜಿ ಇದು. ಸೊ ಮತ್ತೆ ಇನ್ನೇನಾದ್ರು ನಿಮಗೆ ಬೇರೆ ವಿಷಯಗಳು ಡೌಟ್ ಇದೆಯಾ ಸರ್? ಇನ್ನೊಂದು ಕ್ವಶನ್ ಇದೆ. ನಾನು ನಿಮ್ಮ ಇಂಟರ್ವ್ಯೂ ನೋಡಿದ್ದೆ, ತಾಳೆಗಿರಿ ಅಂತ ಅಂದ್ಬಿಟ್ಟು ಏನೋ ಮಾಡಿದ್ರಲ್ಲ, ಅದು ಏನು ನಿಜಾನ ತಾಳೆಗಿರಿ ಅನ್ನೋದು? ತಾಳೆಗಿರಿ ನಾನು ಮಾಡಿದ್ದಲ್ಲ, ತಾಳೆಗರಿಯಲ್ಲಿ ಬರ್ದಿರ್ತಾರೆ ಸ್ಟೋರಿ. ತಾಳೆಗರಿ, ತಾಳೆಗರಿ ಅಂತ. ಅದು ಏನಾಯ್ತು ಅಂತಂದ್ರೆ, ಇದೆಲ್ಲ ನಾನು ನೋಡ್ಕೊಂಬಂದಿರೋದಕ್ಕೆ ನಾನು ಅದನ್ನೊಂದು ಎಕ್ಸಾಂಪಲ್ ಆಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಏನೆಲ್ಲ ನೋಡ್ಕೊಂಬಂದು ಒಬ್ಬನ ಲೈಫಲ್ಲಿ ಜರ್ನಿ ಆಗಿರುತ್ತೆ, ಅಲ್ಲಿಂದ ಎಷ್ಟು ಸೊಲ್ಯೂಷನ್ ಸಿಗುತ್ತೆ, ಏನು ಎತ್ತ ಅಂದ್ಬಿಟ್ಟಂತಲ್ಲ. ಹಿಂಗೆ ನನಗೆ ಯಾರೋ ಒಬ್ರೇನೋ ಹೇಳಿದ್ರು, ಎಲ್ಲ ಋಷಿಗಳೆಲ್ಲ ಬರೆದಿರೋದು ಹಳೇ ತಾಳೆಗರಿ ಇರುತ್ತೆ ಗೊತ್ತಾ, ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಮಣ್ಣಿಂದ ತೆಗೆದು ಊತಿಟ್ಟು ಅಂತೆಲ್ಲ ಧೂಳೆಲ್ಲ ಬಂದು, ಆ ಥರ ಅಲ್ಲೇನೋ ನಿಮ್ಮೆಲ್ಲ ಬರೆದಿರ್ತಾರೆ, ಹೋಗಿ ನೋಡಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟು ಮೈ ಸರ್ಪ್ರೈಸ್ ಅದು ನಿಜ ಕೂಡ ಇತ್ತಮ್ಮ. ಹೆಂಗೆ ಅಂತಂದ್ರೆ ನಾನು ಅಲ್ಲಿಗೆ ಹೋದೆ, ಅಲ್ಲೇನು ಮಾಡ್ತಾರೆ ಅಂತಂದರೆ ಯುವರ್ ಲೆಫ್ಟ್ ಥಂಬ್ ಇಂಪ್ರೆಷನ್ನ ತೊಗೊತಾರೆ. ನಾನು ಅಲ್ಲಿ ಬೇರೆ ಹುಡ್ಕೊಂಡು ಹೋಗಿದ್ದ ಕಾರಣ ಇನ್ನೊಂದೇನು ಅಂತಂದರೆ, ಅದು ತಮಿಳ್ನಾಡಲ್ಲಿದೆ ಅದು, ಓಕೆನಾ. ತಮಿಳ್ನಾಡಲ್ಲಿ ಕುಂಭಕೋಣಂ ಅನ್ನೋ ಒಂದು ಜಾಗ ಬರುತ್ತೆ, ಅಲ್ಲಿಂದ ಒಂದು ಸ್ವಲ್ಪ ವೈದೀಶ್ವರನ್ ಕೋಯಿಲ್ ಅಂತ, ಅದು ದೇವಸ್ಥಾನದ ಹೆಸರು. ಕೋಯಿಲ್ ಅಂದರೆ ದೇವಸ್ಥಾನ, ವೈದೀಶ್ವರನ್ ಕೋಯಿಲ್ ಅಂತ. ಅಲ್ಲಿಗೆ ಹೋಗ್ಬೇಕದು. ಅಲ್ಲಿ ಹೋದರೆ ಅಗಸ್ತ್ಯರ ನಾಡಿ ಜ್ಯೋತಿಷ್ಯ ಕೇಂದ್ರ ಅಂತ ಆ ಥರದ್ದೇನೋ ಇದೆ, ಅಗಸ್ತ್ಯರ ನಾಡಿ ಅಂತ. ಅಗಸ್ತ್ಯರು ತಪಸ್ವಿ ಋಷಿಗಳು, ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದು ಅಂತ. ನಾನೇನಕ್ಕೆ ಅಲ್ಲಿ ಹೋದೆ ಅಂತಂದರೆ, ಈಗ ಅದು ಹೇಳಿ ಕೇಳಿ ತಮಿಳ್ನಾಡು, ನನ್ನ ಯಾರು ಕಣ್ಣಿಡಿಯಲ್ಲ, ನೋಡೋಣ ಇಲ್ಲಿ ನನಗೆ ಯಾರು ಹೆಂಗೆ ಶಾಸ್ತ್ರ ಹೇಳ್ತಾರೆ. ಇಲ್ಲಂದರೆ ಎಲ್ಲರಿಗೂ ನನ್ನ ಫೇಸ್ ಗೊತ್ತಲ್ವಾ, ಸೊ ನನಗೆ ಬರೀ ಸಿನಿಮಾನೇ ಸಜೆಸ್ಟ್ ಮಾಡ್ಬೋದು, ಇನ್ನು ಬರೀ ಸಿನಿಮಾಲೇ ಇರು ಅಂತ ಹೇಳ್ಬೋದು. ಅಲ್ಲೋದ್ರೆ ಏನು ಹೇಳ್ತಾರೆ ನಾನು ನೋಡೋಣ, ನಾನು ಟೋಟಲಿ ಫ್ರೆಶ್ ಫೇಸ್ ಅಲ್ವಾ, ನಾನು ಕಣ್ಣಿಡಿಯೋದೇ ಅಲ್ವಲ್ಲ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಟೆಸ್ಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರೇನು ಮಾಡ್ತಾರೆ, ತಂಬ್ ಇಂಪ್ರೆಷನ್ ತೊಗೊತಾರೆ. ತಂಬ್ ಇಂಪ್ರೆಷನ್ ತೊಗೊಂಡು ಒಂದು 1 hour ಆದಮೇಲೆ ಬಂದು ನಿಮ್ಮ ಮುಂದೆ ಒಂದು 4-5 ಬಂಡಲ್ ಹಿಂಗೆ ಇಡ್ತಾರೆ, ತಾಳೆಗರಿದು ಎಲ್ಲ ಕಟ್ಟಿರ್ತಾರೆ. ಅದಾದಮೇಲೆ ಅವ್ರು ಹೇಳೋದೇನು ಅಂದರೆ, ನಾನು ಓದ್ತಾ ಹೋಗ್ತೀನಿ, ನೀವು ಎಸ್ ನೋ ಅಂತ ಹೇಳ್ತಾ ಇರ್ಬೇಕಷ್ಟೇ. ನಿಮ್ಮ ಲೈಫಲ್ಲಿ ನಡೆದಿರೋದು ನಾನು ಹೇಳ್ತಾ ಇರ್ತೀನಿ ಈಗ ಪಾಸ್ಟು, ಅದು ನೀವು ಮ್ಯಾಚ್ ಆಗ್ತಾ ಇತ್ತು ಅಂದರೆ ನೀವು ಮ್ಯಾಚ್ ಆಗ್ತಾ ಇತ್ತು ಅನ್ಬೇಕು, ಸ್ಟಾಪ್ ಆಯಿತು ಅಂದ್ರೆ ಅಲ್ಲಿ ಸ್ಟಾಪ್ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅಂತ ಫಸ್ಟ್ ಒಂದು ಓದಿದ್ರು, 1-2 ಏನೋ ಮ್ಯಾಚ್ ಆಗ್ತಾಯಿತ್ತು, 3ನೇ ವಿಷಯ ಮ್ಯಾಚ್ ಆಗಲಿಲ್ಲ. ಇನ್ನೊಂದು ಓದಿದ್ರು, ನನಗೆ ನಿಂಗೆ ಅಕ್ಕ ಇದ್ದಾರೆ ತಂಗಿ ಇದ್ದಾರೆ ಅಂದರು. ಇಲ್ಲ ನಂಗೆ ಯಾರು ಅಕ್ಕ ತಂಗಿ ಇಲ್ಲ, ನಂಗೆ ಒಬ್ಬ ತಮ್ಮ, ನಾನೇನು ಹೇಳಿಲ್ಲ, ಎಸ್ನೋ ಅಷ್ಟೇ, ಇಲ್ಲ ನಾನು ಅಂದೆ, ಅದಲ್ಲ ಅಂದರು. 3ನೇದೊಂದು ತೆಗೆದ್ರು. ಓದಿದ್ರು, ನಿಮ್ಮ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಎಸ್
ನಿಮ್ಮ ತಾಯಿ ಹೌಸ್ ಮೇಡ್, ಎಸ್. ನೀನು ಕಾಮರ್ಸ್ಗೆ ಸಂಬಂಧಪಟ್ಟಂಥ ಡಿಗ್ರಿನ ಮಾಡ್ತಾ ಇದೆಯಾ? ಇವಾಗ ನಾನು ಬಿ ಕಾಮ್ ಬೇರೆ ಮಾಡ್ತಾ ಇದ್ದೆ, ಸೈನ್ಸ್ ತಗೊಂಡು ಫೇಲ್ ಆಗಿ ಕಾಮರ್ಸಿಗೂ ಜಂಪ್ ಆಗಿ ನಮ್ಮ ಹಣೆ ಬರ ರಾಮಾಯಣ ಆಗಿತ್ತು ಅವಾಗ. ಅದನ್ನು ಹೇಳೋದ್ರಲ್ಲಿ ಕರೆಕ್ಟ್ ಮ್ಯಾಚ್ ಆಯ್ತು, ಎಸ್ ಅಂತಂದೆ. ಅದಾದಮೇಲೆ ನಿಂಗೊಬ್ಬ ತಮ್ಮ ಇದ್ದಾನೆ, ಎಸ್. ಆಮೇಲೆ ನಿನಗೆ ಕಲೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಇದೆ ಅಂದರು. ನೀನು ಫಿಲಮ್ ಆ್ಯಕ್ಟರ್ ಅಂತ ಹೇಳಿಲ್ಲ ಅವರು, ಕಲೆಯಲ್ಲೆಲ್ಲ ನಿನಗೆ ಆಸಕ್ತಿ ಇದೆ, ಆ ರೂಟಲ್ಲಿ ಬೇಕಾದ್ರೆ ನೀನು ಮಾಡ್ಬೋದು ಅನ್ನೋ ಥರ. ಹೌದೌದು, ನಂಗೆ ಸಣ್ಣದಾಗ ಆಸೆ ಇದೆ ಅಂತ ನಾನು ಸುಮ್ಮನೆ ರೀಲ್ ಬಿಟ್ಟೆ, ಯಾಕಂದರೆ ಹೇಳ್ಬಾರ್ದಲ್ಲ ನಾನು ಯಾರು ಅಂತ. ಹೌದು ಅಂದೆ. ಅದಾದಮೇಲೆ ಹಿಂಗೆ ಹೇಳ್ತಾ 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 ಎಲ್ಲಿವರೆಗೂ ಅವ್ರು ಬಂದುಬಿಟ್ರು ಅಂದರೆ, ಈ ದಿನ ಇವತ್ತು ಬಂದು ನೀನು ಇಲ್ಲಿ ಕೂತ್ಕೊಂಡು ಈ ಶಾಸ್ತ್ರನ ಕೇಳ್ತೀಯ ಅನ್ನೋರ್ಗೂ ಬಂದುಬಿಟ್ರು. ಅಷ್ಟು ಡೀಟೇಲಿಂಗ್ ಇತ್ತು ಅದರಲ್ಲಿ. ಐ ಆಮ್ ನಾಟ್ ಜೋಕಿಂಗ್, ಸೀರಿಯಸ್. ನನಗೆ ಆಶ್ಚರ್ಯ ಆಗೋಯ್ತು. ನನಗೆ ಹಿಂಗೆ ಇಲ್ಲಿಗೆ ಬಂದು ಇವತ್ತು ಕೇಳ್ತೀನಿ ಅನ್ನೋದು ಕೂಡ ಅಲ್ಲಿದೆಯಾ ಅಂತಂದೆ. ಹ್ಞೂ ಅಂತಂದು. ಸರಿ, ನಿಮಗೆ ತಮಿಳು ಏನಾದ್ರು ಓದಕ್ಕೆ ಬರುತ್ತಾ ಅಂತ ಕೇಳಿದ್ರು. ನಿಮಗೆ ಸಣ್ಣ ಸಣ್ಣದು ಅಕ್ಷರಗಳು ಕೂಡಿಸ್ಕೊಂಡು ಐ ಈ ಟೈಪು ಎಲ್ಲ ಗೊತ್ತು ನಮ್ಗೆ, ಯಾಕಂದ್ರೆ ಫಿಲಮ್ ಇಂಡಸ್ಟ್ರಿಲಿ ಸುಮಾರು ಜನ ಎಲ್ಲ ಜೊತೆ ಕೆಲಸ ಮಾಡಿದ್ದೀವಿ. ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಫಾರ್ ರಿಲೇಟಿವ್ಸ್ ಎಲ್ಲ ನಮಗೆ ಮಡ್ರಾಸಲ್ಲೆಲ್ಲ. ಈ ಬಸ್ಗೆ ಸತ್ಕೊಂಡು ಹೋಗೋಕ್ಕಾರು ಸ್ವಲ್ಪ ಕಲ್ತ್ಕೋಬೇಕಲ್ಲ, ಈ ಥರ ಸ್ವಲ್ಪ ಒಂದೆರಡು ಅಕ್ಷರ ಟೈಟ್ಲ್ಗಳು, ಸಿನಿಮಾ ಟೈಟ್ಲ್ ಓದೋದೆಲ್ಲ ಗೊತ್ತಿತ್ತು ನನಗೆ. ಹಿಂಗೆ ತಿರುಗಿಸ್ಬಿಟ್ಟು ನನ್ನ ಕಡೆ ಕೊಟ್ಟರೆ ಅದ್ರಲ್ಲಿ ನೀಟಾಗಿ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು, ನನ್ನ ಹೆಸರು, ನನಗೊಬ್ಬ ತಮ್ಮ ಇದ್ದಾನೆ ಅಂತ ಇಲ್ಲಿವರೆಗೂ ನೀಟಾಗಿ ಬರೆದಿತ್ತು. ಐ ವಾಸ್ ಲೈಕ್ ಸ್ಪೆಲ್ ಬೌಂಡ್. ನನ್ನ ಹೆಸರು ಬರೆದಿದೆ ಅಲ್ಲಿ. ಹಳೇ ತಾಳೆಗರಿ ಇದದು. ನೀವು ಇಮ್ಯಾಜ್ ಮಾಡ್ಬೇಕೀಗ, ಈ ಆಪ್ತ ಮಿತ್ರ ಆಪ್ತ ರಕ್ಷಕಲ್ಲೆಲ್ಲ ತೆಗಿತಾರಲ್ಲ ಯಾವುದೋ ಹಳೇದು ತಾಳೆಗರಿ, ಮಹಾರಾಜ ಇವನು ಇದ್ದ ಅಲ್ಲಿ, ರಾಜರಾಜೇಂದ್ರ ವಿಜಯರಾಜೇಂದ್ರ ಬೌದ್ಧವ್ರು ಅಂತ, ಈ ಟೈಪಲ್ಲಿ ತೆಗೆದ್ರೆ ಅಲ್ಲಿ ನನ್ನ ಹೆಸರಿದೆ. ಇದು ಎಷ್ಟು ವರ್ಷದಿಂದ ಬರೆದಿರೋದು ಮಾರಾಯ, ನಾನು ಬೇರೆ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಅಪ್ಪನ ಹೆಸರಿದೆ, ನಮ್ಮ ಅಮ್ಮನ ಹೆಸರಿದೆ, ನನ್ನ ಹೆಸರಿದೆ, ನಾನೇನು ಡಿಗ್ರಿ ಮಾಡ್ತಾಯಿನಿ ಅಂತಿದೆ. ಓಹೋ, ಕನ್ಫರ್ಮ್ ಆಯ್ತು ನಂಗೆ ಇದೇನೆ. ಇದು ಕೇಳಿದ್ಮೇಲೆ ಸ್ವಲ್ಪ ಆಸೆ ಇಲ್ಲಿಂದ ನೆಕ್ಸ್ಟ್ ಹಂಗಾರೆ ಏನು ನೋಡಿ ನಮಗೆ ಇಲ್ಲಿವರೆಗೂ ಬಂದಿರೋದು ನಿಜ ಆಗಿದೆ ಅಂದರೆ ಇಲ್ಲಿಂದ ಆಚೆಗೆ ಏನಾಗುತ್ತೆ ನೋಡಿ ಸ್ವಲ್ಪ ಅಂತ. ಬಟ್ ಅವ್ರು ಏನಂದರೆ ಒಂದೊಂದು ಓದೋಕ್ಕೂ ಒಂದೊಂದು ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿಂದ ಇನ್ನೊಂದು ಅಷ್ಟು ಪೇಜ್ ಓದೋಕ್ಕೆ ಅಷ್ಟು ದುಡ್ಡು ಕೊಡಬೇಕು. ನಾನು ನನ್ನ ಜಾಬಲ್ಲಿ ನೋಡ್ಕೊಂಡು ಇಷ್ಟು ದುಡ್ಡು ಇತ್ತು, ಅಷ್ಟೇ ಇದೆ. ಏನು ಹೇಳ್ಬೋದು, ಮದುವೆ ಆಗಿಲ್ಲ, ಮದುವೆದೇನು ಅಂತ ನೋಡಿ, ಆಮೇಲೆ ನನಗೆ ಕೆಲಸ ಏನು ಸಿಗ್ಬೋದು ನೋಡಿ ಅಂತ 2 ಹೇಳಿ ಅಂತ ಹೇಳಿದೆ ಅವತ್ತಿನ ಮಟ್ಟಿಗೆ. ಸರಿ ಅಂತ ಅಂದ್ಬಿಟ್ಟು ಅವರು ಎಲ್ಲ ನೋಡ್ಬಿಟ್ಟು ನೀನು ಮದುವೆ ಆಗೋವಂಥ ಹುಡುಗಿ ಅವರ ಮನೆಯಲ್ಲಿ ಅವಳು ಚಿಕ್ಕವಳಾಗಿರ್ತಾಳೆ, ಅಂದರೆ ಆ ಮನೆಗೆ ಅವಳು ಅಕ್ಕ ಅಲ್ಲ, ಅವಳು ತಂಗಿ ಆಗಿರ್ತಾಳೆ ಅಂತ ಅರ್ಥ. ಆಗ್ತಿದ್ಯಾ? ಮತ್ತು ಅವ್ರ ಮನೆ ಒಂದು ಕ್ಷೇತ್ರದಲ್ಲಿರುತ್ತೆ, ಮತ್ತು ಅವ್ರ ಮನೆ ಹತ್ರ ಒಂದು ಸೋಷಿಯಲ್ ಕಾಸ್ ಇರೋವಂಥ ಒಂದು ಬಿಲ್ಡಿಂಗ್ ಇರುತ್ತೆ. ಆಮೇಲೆ ಅವಳಿಗೆ ಮುಖದಲ್ಲಿ ಅಲ್ಲಿ ಇಲ್ಲೆಲ್ಲ ಮಚ್ಚೆ ಇರುತ್ತೆ ಅಂತಲೇ ಹೇಳಿದರು. ಸರಿ, ಇದಿಷ್ಟು ನಾನು ನೋಟ್ ಮಾಡ್ಕೊಂಡಿದ್ದೆ, ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದಾದಮೇಲೆ ನನಗೆ ಸ್ವಲ್ಪ ಎಲ್ಲರೂ ಜಾಬ್ ಆಗ್ತಿಲ್ಲ ನೋಡಿ, ನನಗೆ ಎಲ್ಲರೂ ಎಲ್ಲ ಅಲ್ಲಿ ಇಂಟರ್ವ್ಯೂ ಆಗದೆ ಇಲ್ಲಿ ಇಂಟರ್ವ್ಯೂ ಆಗದೆ ಅಂತೆಲ್ಲ ಹೇಳಿದೆ. ಅವ್ನು ಹೆಂಗೆಂಗೋ ಡಿಸೈನ್ ಆಗೆಲ್ಲ ನೋಡ್ಬಿಟ್ಟ, ನಾನು ಜಾಸ್ಕನ ಎಲ್ಲ ನೋಡ್ಬಿಟ್ಟು ಅವ್ನು. ಆಮೇಲೆ ನೀವು ಒಂದು ಡ್ಯಾನ್ಸ್ ಕ್ಲಾಸ್ ಯಾಕೆ ಓಪನ್ ಮಾಡಬಾರ್ದು, ನೀವು ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ, ನಿಮಗೆ ಕಲೆಯಲ್ಲಿ ತುಂಬ ಅದೇ ತೋರಿಸ್ತಾ ಇದೆ, ಬೇರೆ ಏನಿಲ್ಲ ನಿಮಗೆ. ಈ ಫೀಲ್ಡ್ ಬಿಟ್ಟರೆ ನಿಮಗೆಲ್ಲೂ ಊಟನೇ ಹುಟ್ಟಲ್ಲ ಅಂತ ಹೇಳ್ತಾ ಇದೆ ಅದು. ನೀವು ನೋಡ್ರೆ ಎಲ್ಲ ಆಫೀಸ್ಗೆ ಹೋಗ್ಬೇಕಂತ ಇದ್ದೀರಾ, ನೀವು ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಅಂತ. ಅವಾಗ ಹೇಳಿದೆ, ಇಲ್ಲ ಸರ್, ನಾನು ಫಿಲಮ್ ಆ್ಯಕ್ಟ್ರು, ಆರ್ಟಿಸ್ಟು, TV ಸೀರಿಯಲ್ ಎಲ್ಲ ಮಾಡ್ತೀನಿ, ನನಗೆ ಫೀಲ್ಡ್ ಚೇಂಜ್ ಮಾಡ್ಕೋಬೇಕು ಅಂತ ಆಸೆ ಇತ್ತು, ನಂಗೆ ಇದು ಬೋರ್ ಆಗ್ಬಿಟ್ಟಿದೆ, ಅದಕ್ಕೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಲಾ ಅಂದಾಗ ಅವ್ನು ಬೈದ. ನಮ್ಮ ಅಪ್ಪರಾಣೆ, ನಿನಗೆಲ್ಲೂ ₹1 ಸಿಗಲ್ಲ, ನೀನು ಇಲ್ಲಿರೋರ್ಗೂ ಇಲ್ಲೇ ಮಾಡ್ತಾ ಇರ್ಬೇಕಷ್ಟೇ, ಬೇಕಾದ್ರೆ ನೀನು ಅಕ್ಕಪಕ್ಕ ಇರೋರು ಏನಾರು ಮಾಡ್ಬೋದು, ನಿನ್ನ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕೈಲಿ ಬೇಕಾದ್ರೆ ಏನಾರು ಮಾಡಿಸ್ಕೋಬೋದು, ನೀನಂತೂ ಇದು ಬಿಟ್ಟರೆ ನಿನಗೆ ಬೇರೆ ಇದಿಲ್ಲಪ್ಪ ನಿನಗೆ ಅಂದ್ಬಿಟ್ಟ. ಅವಾಗ ಒಂದು ಕ್ಲಾರಿಟಿ ಬಂತಪ್ಪ, ಸದ್ಯ ನನಗೆ ಈ ಫೀಲ್ಡಲ್ಲೇ ಇರಬೇಕಾ ನಾನು ಅಂತ. ಇದೆಲ್ಲ ಆದಮೇಲೆ ಈಗ ಮದುವೆ ಸಂದರ್ಭ ಬಂತು, ಹುಡುಗಿ ವಿಚಾರ ಬಂತು, ನನ್ನ ಹೆಂಡ್ತಿ ನೋಡಿದ್ದಾಯಿತು, ಮದುವೆ ಏನೋ ಅಲ್ಲ ಆಯಿತು. ಅವ್ರು ಹೇಳ್ದಂಗೆ ಹುಡುಗಿ ಇದ್ರ. ಈಗ ಅದೇ ಹೇಳ್ತೀನಿ, ನಾನು ಅದೊಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿಕೊಟ್ಟಿರ್ತಾನೆ ಅವನು. ನಾನು ಅವಾಗ ಇದು ಜ್ಞಾಪಕ ಬಂತು ನನಗೆ, ಹೌದಲ್ವಾ ಏನೇನು ಮ್ಯಾಚ್ ಆಗಿದೆ ನೋಡೋಣ ಅಂದರೆ, ಇವಾಗ ನನ್ನ ಹೆಂಡ್ತಿ ಅವ್ರ ಮನೆಗೆ ಅವಳು ಚಿಕ್ಕವಳೆ, ಅವಳಿಗಿರೋದು ಅಣ್ಣ, ಇವಳು ತಂಗಿ, ಫಸ್ಟ್ ಮ್ಯಾಚ್ ಆಯಿತು. ಎರಡನೇ ನಿನಗೆ ಬರೋ ಹುಡುಗಿ ಒಂದು ಕ್ಷೇತ್ರದಿಂದ ಬರ್ತಾರೆ. ಕ್ಷೇತ್ರ ಅಂದರೆ ಒಂದು ದೇವಸ್ಥಾನ ಕ್ಷೇತ್ರ. ಈಗ ನಮ್ಮನೆ ರೋಡಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ, ಅದು ಕ್ಷೇತ್ರ ಆಗಲ್ಲ. ಕ್ಷೇತ್ರ ಮೀನ್ಸ್ ಇಟ್ ಶುಡ್ ಬಿ ಎ ಬಿಗ್. ಧರ್ಮಸ್ಥಳ ಇದು ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ಹೊರನಾಡು ಕ್ಷೇತ್ರ. ಇವ್ರ ಮನೆ ಇರೋದು ಚಿಕ್ಕ ತಿರುಪತಿ ಹತ್ರ, ಮಾಲೂರ್ ಹತ್ರ. ಚಿಕ್ಕ ತಿರುಪತಿ ಕ್ಷೇತ್ರ, ಜಾತ್ರೆ ನಡೆಯುತ್ತೆ, ತೇರು ನಡೆಯುತ್ತೆ, ಅದು ಮ್ಯಾಚ್ ಆಯಿತು. ಅದಾದಮೇಲೆ ಇವಳಿಗೆ ತುಂಬ ಮಚ್ಚೆ ಇರುತ್ತೆ ಮುಖದ ಮೇಲೆ, ನನ್ನ ಹೆಂಡತಿ ಇಲ್ಲಿ ಸಣ್ಣದಾಗಿರೋದು, ಅದು ಕ್ಲೋಸಪ್ಪಲ್ಲಿ ಮಾತ್ರ ಕಾಣುತ್ತೆ. ಇದು 3 ನಾನು ಅವಳಿಗೆ ಹೇಳಿದೆ ಒಂದು ದಿನ. ನೋಡೇ, ನಾನು ಅಬ್ಸರ್ವ್ ಮಾಡ್ಕೊಂಡೇ ಬಂದೆ, ನೀನು ಹೆಣ್ಣು ನೋಡೋಕೆ ಬಂದಾಗ ತಾಳೆಗರಿಲಿ ಹೇಳ್ದವನ್ನೆಲ್ಲ ಮ್ಯಾಚ್ ಆಗುತ್ತಾ ಇಲ್ಲಿ ಅಂತ ಒಂದು ಸಿನಿಮಾ ಥರನೇ ಬಂದೆ. ಇಲ್ಲಿ ಚಿಕ್ಕ ತಿರುಪತಿ ದೇವಸ್ಥಾನ ಆಯಿತು, ಇವಳು 2ನೇಳು ಮನೆಗೆ, ಇದೆಲ್ಲ ಆಯಿತು, ಒಂದು ಮ್ಯಾಚ್ ಆಗಿಲ್ಲ ಕಣ ಅವ್ರು ಹೇಳಿದ್ದು. ಏನು ಅಂತ, ನಿಮ್ಮ ಮನೆ ಹತ್ರ ಯಾವುದೋ ಸೋಷಿಯಲ್ ಕಾಸ್ ಬಿಲ್ಡಿಂಗ್ ಇರುತ್ತೆ ಅಂದರು, ಏನಿದೆ ನಿಮ್ಮ ಹಳ್ಳೀಲಿ ಏನಿದೆ ಅಂತ.
ಏನು ಹಿಂಗೆ ಅಂತೀರಾ, ನಮ್ಮ ಮನೆಗೆ ನೀವು ಟರ್ನ್ ಆಗ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಇದೆಯಲ್ಲ ಅದೇನು ಅಂದ್ಕೊಂಡಿದ್ದೀರಾ, ಏನು ಅದು ವೃದ್ಧಾಶ್ರಮ ರೀ ಅಂದ್ಲು. ಓ ಹೌದಾ ಅಂತ ಅಂದ್ಕೊಂಡು ಆಮೇಲೆ ಹೋಗಿ ನೋಡ್ರೆ ಆ ಬೋರ್ಡ್ ಆ್ಯಕ್ಚುಲಿ ಅಣಿಸೋಗಿದೆ. ಅದು ಸಾಯಿಬಾಬಾ ಹೆಸರಲ್ಲಿ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ಯಾವಾಗಲೂ ಗೇಟ್ ಹಾಕಿರೋದು, ಗಿಡ ಬೆಳೆದಿರೋದು. ಆ ಮನೆಯೊಳಗೆ ಏನಿದೆ ನಾನು ಯಾವತ್ತೂ ನೋಡಿರಲಿಲ್ಲ. ನೋಡ್ರೆ ಇವಾಗ ಸೋಷಿಯಲ್ ಕಾಸ್ ಬಿಲ್ಡಿಂಗ್ ಆಯ್ತಲ್ಲ, ಎಲ್ಲ ಹೇಳ್ದಂಗೆ ಆಯ್ತು. ಎಲ್ಲ ಹೇಳ್ದಂಗೆ ಆಗ್ಬಿಡ್ತು. ನನಗಂತೂ ಅಲ್ಲಿ ತುಂಬ ಆ್ಯಕ್ಯುರೇಟಾಗಿ ನನಗೆ ಸಿಕ್ತು ನಾನು ಹೇಳೋದಾದರೆ. ಯಾಕಂದ್ರೆ ನಾನು ಮಾಡಿರೋ R&Dಲಿ ನನಗೆ ಸಿಕ್ಕಿದಂಥ ಉತ್ತರ ಅದು. ಮೇ ಬಿ ಎಲ್ರಿಗೂ ಹಂಗೆ ಸಿಗಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ಅವ್ನು ಕೇಳೋ ಪ್ರಶ್ನೆಗೆ ಎಷ್ಟು ಆ್ಯಕ್ಯುರೇಟಾಗಿ ಆನ್ಸರ್ ಮಾಡ್ತೀರ ಅನ್ನೋದ್ರ ಮೇಲೆ ಓದಿದೆ. ನನಗೆ ಆ ಥರದ್ದು ಅಲ್ಲೊಂದು ಉತ್ತರ ಸಿಕ್ತು. ನನಗೆ ಅದರ ಲೈಫಲ್ಲಿ ಏನು ಅಂತಂದರೆ ಒಂದಿಬ್ಬರು ನನಗೆ ತುಂಬ ಕ್ಲೋಸ್ ಆಗಿ ನನಗೆ ಎಲ್ಲವನ್ನು ಹೇಳ್ಕೊಂಡು ಬಂದ್ರಮ್ಮ. ಒಬ್ಬರು ಹೆಗ್ಡೆ ಅಂಕಲ್ ಅಂದ್ಬಿಟ್ಟು ಅಂತ ಮೈಸೂರಲ್ಲಿದ್ದಾರೆ. ಇನ್ನೊಬ್ಬರು ಸಹ ಮೈಸೂರಲ್ಲೇ ಇದ್ದರು. ಅವರು ಮಾಮ ಅಂತ ಕರೀತಾರೆ, ರಾಜಮಣಿ ಮಾಮ ಅಂತ. ಪಾಪ ಅವ್ರು ಹೋಗ್ಬಿಟ್ರಿ ಇವಾಗಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ವೆರೈಟಿ ಆಫ್ ಇದೆ, ಕೇಳೋವಂಥದ್ದು, ನೋಡೋವಂಥದ್ದು, ಅದು ಆಗುವಂಥದ್ದು, ಆಗದೇ ಇರೋವಂಥದ್ದು. ಅವರು ರಾಜಮಣಿ ಮಾಮ ಅಂತ ಮೈಸೂರಲ್ಲಿರೋರು. ಅವರು ಇವತ್ತಿಲ್ಲ ಪಾಪ. ಅವ್ರಿಗೊಂದು ಅಪಾರವಾದ ವಿದ್ಯೆ ಇತ್ತು. ಏನು ಅಂದರೆ ಅವ್ರು ಯಾರ್ದು ಕೈ ನೋಡ್ತಾ ಇರಲಿಲ್ಲ, ಶಾಸ್ತ್ರ ಏನೂ ಕೇಳ್ತಾ ಇರಲಿಲ್ಲ. ನಿನ್ನ ಕೈ ಕೊಡೋ ಅಂತ ಹಿಂಗೆ ನಾಡಿ ಹಿಡ್ಕೊಳ್ಳೋರು, ಹಿಂಗೆ ಹಿಡ್ಕೊಳ್ಳೋರು ಕೈನ, ಡಾಕ್ಟ್ರ್ ಥರ ಹಿಡ್ಕೊಳ್ಳೋರು, ಹಿಂಗೆ ಹಿಡ್ಕೊಂಡು ಹೇಳ್ಬಿಡೋರು. ಅಂಥವ್ರನ್ನೂ ನೋಡಿದ್ದೀನಿ. ಇದೇನು ಮರ ನಿಜನಾ ಅದು? ಹಾಂ, ಹೌದು. ಅವರು ಏನಾಯ್ತು ಮಜಾ, ಡಿಸೆಂಬರಲ್ಲಿ ಒಂದ್ಸತಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಥರ. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಯುಗಾದಿ ಬರೋದು, ರೈಟ್? ಡಿಸೆಂಬರಲ್ಲಿ ಈಗ ನಾನು ಅವ್ರ ಹತ್ರ ಹೋಗಿದ್ದೀನಿ, ನಾನು ಅಮ್ಮನ ಮಾತಾಡ್ತಾ ಇದ್ದೀನಿ. ನನ್ನ ಕೈ ಹಿಂಗೆ ಇಟ್ಕೊಂಡ್ರು, ಕೊಡೋ ಅಂತ ಅಂದ್ಬಿಟ್ಟು ಅಂತ ಹಿಂಗೆ ಇಟ್ಕೊಂಡಿದ್ರು. ಆಮೇಲೆ ಹಣೆ ಹಿಂಗೆ ಕೈ ಇಟ್ಕೊಂಡ್ರು. ಅಲ್ಲ ಕಂಕಣ ಭಾಗ್ಯ ಬಂದಿದೆ, ಇವ್ನು ಮಾರ್ಚ್ ದಾಟಲ್ಲ, ಮಾರ್ಚ್ ಅಷ್ಟೊಳಗೆ ಮದುವೆ ಆಗ್ಬಿಡುತ್ತೆ ಇವನಿಗೆ ಅಂದರು. ನಾನು ಹಾಯ್ ಮಾವ, ಮದುವೆಗೆ ಪ್ರಿಪ್ರೇಷನ್ಗೆ ಟೈಮ್ ಬೇಡವಾ? ಒಂದು ಹುಡುಗಿ ನೋಡಿ 3 ತಿಂಗಳು ಅನ್ನೋದು ಎಂಗೇಜ್ಮೆಂಟ್ ಗ್ಯಾಪ್. ಅದು ಎಂಗೇಜ್ಮೆಂಟ್ ಆಗಿ 3 ತಿಂಗಳಾದ್ಮೇಲೆ ಮದುವೆ ಆಗುತ್ತೆ. ನೀವು ನಂಗೆ ಮದುವೆನೇ 3 ತಿಂಗಳ ಆಗುತ್ತೆ ಅಂತಂದರೆ ಅಂಥ ದಿಢೀರ್ ಸಂದರ್ಭ ಏನು ಬರುತ್ತೆ? ನಾನು ಯಾರನ್ನೇನು ಲವ್ ಮಾಡ್ತಾಯಿಲ್ಲ ಓಡೋಗ್ಬಿಟ್ಟು ಮದುವೆ ಆಗೋಕ್ಕೆ, ಅಥವಾ ಇನ್ನೇನೋ ನನ್ನ ಮೇಲೇನೋ ಪ್ರೆಷರ್ ಬಂದು ಮದುವೆ ಆಗೋಕ್ಕೆ ನೋ ವೇ, ಚಾನ್ಸೇ ಇಲ್ಲ. ಇನ್ನು 3 ತಿಂಗಳಲ್ಲಿ ನನ್ನ ಮದುವೆನಾ ಅಂತಂದೆ. ನೀವು ನಂಬ್ತಿರೋ ಬಿಡ್ತಿರೋ, ಮಾರ್ಚ್ 18 ನನ್ನ ಮದುವೆ ಆಗೋಯ್ತು. ಯುಗಾದಿ ದಾಟಲಿಲ್ಲ ನಾನು. ನನ್ನ ಮದುವೆ ಆದಮೇಲೆ ಫಸ್ಟ್ ಹಬ್ಬ ಮಾಡಿದ್ದೆ ನಾನು ಯುಗಾದಿ. ಒಂದು ಇಂಟರ್ವ್ಯೂ ಕೂಡ ಬಂದಿದ್ರು. ಅದು ಹೆಂಗೆ ಅಂದರೆ 6 ತಿಂಗಳು ಮುಂಚೆ ನನ್ನ ವೈಫ್ದು ಜಾತಕ ಬಂದಿತ್ತು. ಆವಾಗ ನನಗೆ ಇಂಟ್ರೆಸ್ಟ್ ಇರಲ್ಲ, ನಾನು ಜಾತಕನೂ ನೋಡಲ್ಲ ಅಂದ್ಬಿಟ್ಟೆ ಎಲ್ಲ ಹೇಳಿ ಕಳಿಸ್ಬಿಟ್ಟೆ. ನನಗೆ ಏನೂ ಇಂಟ್ರೆಸ್ಟ್ ಇಲ್ಲ, ನಾನು ಇನ್ನೂ ಏನೇನೋ ಅಚೀವ್ ಮಾಡಬೇಕು ಅಂತೀನಿ, ಇಷ್ಟು ಬೇಗ ನನಗೆ ಯಾಕೆ ಮದುವೆ ಮಾಡ್ತೀರಾ ಹಂಗೆ ಹೆಂಗೆ ಅಂದ್ಬಿಟ್ಟು 26 ವರ್ಷ ನಂಗೆ ಮದುವೆ ಆದಾಗ ನಾನು ಆಗಲ್ಲ ಅಂದ್ಬಿಟ್ಟು ಅಂತೆಲ್ಲ ಇದಾಗಿದ್ದು. 6 ತಿಂಗಳಾದ್ಮೇಲೂ ತಿರ್ಗಾ ಇವಳದೇ ಜಾತಕ ಬಂತು. ಅವಾಗ ನಮ್ಮಮ್ಮ, ನೋಡೋ ಒಂದು ಹುಡುಗಿ 6 ತಿಂಗಳಾದ್ಮೇಲೂ ಮತ್ತೆ ಬಂದಿದೆ ಅಂದರೆ ನೋಡಪ್ಪ ಒಂದ್ಸಲಿ ಸರಿಯಾಗಿ ಕಂಡುಬಿಟ್ರೆ, ಅಟ್ಲೀಸ್ಟ್ ಒಂದ್ಸಲಿ ಹೋಗಿ ನೋಡೋಕ್ಕೆ ನಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು. ಸರಿ, ನಾನು ಈ ಪರೀಕ್ಷೆ ಮಾಡೋ ಬುದ್ಧಿ ಜಾಸ್ತಿ ನನಗೆ, ಸುಮ್ಮನೆ ಯಾವುದೂ ಒಪ್ಪಲ್ಲ ನಾನು. ಇವ್ರು ಬೇರೆ ಹೇಳಿದ್ರಲ್ಲ ಹೆಂಗಾಗ್ಬಿಡುತ್ತೆ ನೋಡೋಣ ಅಂತ ನಾನು ಟೆಸ್ಟ್ ಮಾಡಿದೆ, ಲಾಕ್. ಸೊ ಅದು ಆ್ಯಕ್ಚುಲಿ ಮಾರ್ಚ್ 18 ಅನ್ನೋದು ನನ್ನ ಮದುವೆ ಡೇಟ್ ಇದ್ದಿದ್ದು. ಮದುವೆ ಡೇಟು ಎಂಗೇಜ್ಮೆಂಟ್ ಡೇಟ್ ಇದ್ದಿದ್ದು, ಸಾರಿ, ಅದು ನನ್ನ ಎಂಗೇಜ್ಮೆಂಟ್ ಡೇಟ್ ಇದ್ದಿದ್ದು. ಇವರ ಮನೇಲಿ ಒಬ್ಬರು ಪಾಪ ತುಂಬ ಏಜ್ ಅವರೊಬ್ರು ಇದ್ದರು. ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಅಕಸ್ಮಾತ್ ಅವ್ರು ಹೋಗ್ಬಿಟ್ರೆ ಮದುವೆ ನಿಂತೋಗ್ಬಿಡುತ್ತೆ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಡೇಟ್ನೇ ಮದುವೆ ಕನ್ವರ್ಟ್ ಮಾಡಿಬಿಟ್ರು. ಮಾಡಿ ಟಕ್ ಅಂತ ಫೆಬ್ರವರಿಲಿ ಹುಡುಗಿ ನೋಡಿದ್ದು ಫೆಬ್ರವರಿ 4, ಎಂಗೇಜ್ಮೆಂಟ್ ಫೆಬ್ರವರಿ 24, ಮಾರ್ಚ್ 18 ಮದುವೆ. ಇವರು ಮೈಸೂರು ಮಾಮ ಹೇಳಿದ್ದು ನನಗೆ ಡಿಸೆಂಬರಲ್ಲಿ ಹೇಳಿದ್ದವರು. ಪಾಪ ಅಷ್ಟು ಆ್ಯಕ್ಯುರೇಟಾಗಿ ಹೇಳೋರು ಅವರು, ಏನು ಪೇಪರ್ ಇಲ್ಲ ಏನಿಲ್ಲ, ಬರೀ ನೋಡಿ ಹೇಳೋರು. ಅವ್ರು ಇವತ್ತಿಲ್ಲ. ಅವರು ಇನ್ನೊಬ್ಬರು ಹೆಗ್ಡೆ ಅಂಕಲ್ ಅಂತಿದ್ದಾರೆ, ಅವರು ಮೈಸೂರಲ್ಲಿರ್ತಾರೆ, ಮತ್ತು ಬೆಂಗಳೂರಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಇರ್ತಾರೆ. ಅವರು ರಾಮೃತ ನಗರದಲ್ಲಿರ್ತಾರೆ. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ಇನ್ನೂ ಯಾವ ಥರ ಹೇಳ್ಬಿಡ್ತಾರೆ ಅಂತಂದರೆ, ಅವ್ರು ನಿನಗೆ ಬಿಟ್ಬಿಡ್ತಾರೆ ಕ್ವಶನ್ನ. ಈಗ ಕವಡೆ ಹಾಕೋದು ಅಂತಾರಲ್ಲ, ಅವ್ರು ಹೆಂಗೆ ಕವಡೆ ಹಾಕ್ಬಿಟ್ಟು ಅವರೇ ನಿಂಗೆ ಬುಕ್ಕು ಕೊಟ್ಬಿಡ್ತಾರೆ. ಅಲ್ಲಿ ಎಷ್ಟು ಬಿತ್ತಪ್ಪ, ಈ ನಂಬರ್ ಬಿತ್ತು, ಆ ಬುಕ್ಕಲ್ಲಿ ಆ ನಂಬರ್ಗೆ ಏನು ಬರುತ್ತೆ ನೋಡ್ಕೋ ಹೋಗಿ ಅಷ್ಟೇ, ನಾನು ಏನು ಹೇಳೋದೇ ಇಲ್ಲ. ಈಗಲೂ ಇದ್ದಾರೆ ಅವರು? ಇದ್ದಾರೆ. ನಿಮ್ಗೇನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಾ ಕೇಳ್ತೀನಿ ಅಲ್ಲ, ಹೇಳಿದ್ದು ನಾನು. ಬಟ್ ಅಂಥವರು ಕೂಡ ಏನು ಹೇಳ್ತಾರೆ ಅಂತ, ನಾನು ಇಷ್ಟು ಎಲ್ಲ ಹೇಳ್ತಾ ಇರೋದು ಏನಕ್ಕೆ ಅಂದರೆ, ನಾಟ್ ಜಸ್ಟ್ ನಿಮ್ಮನ್ನು ಅದನ್ನ ಬ್ಲೈಂಡಾಗಿ ಬಿಲೀಫ್ ಮಾಡಿ ಅಂತ. ಈ ಥರದ ಮಾಸ್ಟರ್ಸ್, ಈ ಇದರಲ್ಲಿ ಮಾಸ್ಟ್ರಿ ಪಡೆದಿದ್ದವ್ರು ಕೂಡ ನನಗೊಂದು ಕಿವಿ ಮಾತು ಹೇಳೋರು. ಈಗ ಈ ಕವಡೆ ಬಿದ್ದಾಗ್ಲೂ ಅಲ್ಲೇನೋ ನನಗೆ ಟೈಮ್ ಚೆನ್ನಾಗಿಲ್ಲ ಅಂತನೋ ಇದಂತನೋ ಪ್ರಾಬ್ಲಮ್ಮೋ ಏನೋ ಇದ್ದಾಗ್ಲೂ ಅವ್ರು ನನಗೇನೋ ಒಂದು ಪೂಜೆನೋ ಪರಿಹಾರನೋ ಹೇಳಿದಾಗ, ಇದರ ಜೊತೆಗೆ ನೀನು ಪ್ರಯತ್ನ ಪಡಬೇಕಪ್ಪ, ಇದರ ಜೊತೆಗೆ ನಿನ್ನ ಪ್ರಯತ್ನ ಭಾಳ ಮುಖ್ಯ ಆಗುತ್ತೆ, ನಿನ್ನ ಎಫರ್ಟ್ ಮುಖ್ಯ ಆಗುತ್ತೆ ಅನ್ನೋದು.
ನೀನು ಇದು ಪೂಜೆ ಮಾಡಿ ಬಂದು ಕೂತ್ಕೊಂಡ್ಬಿಡು, ನಿಂಗೆಲ್ಲ ಆಗ್ಬಿಡುತ್ತೆ ಅಂತ ಅವರು ಹೇಳ್ತಾ ಇರಲಿ. ಸೊ ನನ್ನ ಮುಖ್ಯ ಉದ್ದೇಶನೇ ನೀವು ಈ ಪ್ರಶ್ನೆ ಕೇಳಿದಾಗ ಯಾಕೆ ಅಂತಂದರೆ, ಯಾಕೆ ಪಾಪ ಸುಮಾರು ಜನ ನೋಡ್ತಿರ್ತಾರೆ, ಅದೇ ನಂಬ್ಕೊಂಡು ಎಲ್ಲೋ ಕೇಳ್ಕೊಂಬಂದ್ವಿ, ಏನೋ ಮಾಡಿದ್ವಿ, ಇವಾಗೆಲ್ಲ ಅದೇ ಜ್ಯೋತಿಷ್ಯ ಕೇಳೋದೇ ಜಾಸ್ತಿ ಜಾಸ್ತಿ ಅಲ್ಲ, ಮೊದಲಿಂದನೂ ಆಗಿದೆ, ಅದು ಇವತ್ತಂತಲ್ಲ. ಅದು ಒಂದೇ ಆಗಿ ನಾಳೆ ದಿವಸ ನಮಗೆ ಪರಿಹಾರ ಆಗಲಿಲ್ಲ, ಫಲ ಸಿಗಲಿಲ್ಲ, ಆ ಥರ ಮಾಡೋಕ್ಕೆ ಬರೋದಿಲ್ಲ. ಸೊ ಈಗ ನನಗೆ ನಾನು ವಿನಯ್ ಗುರೂಜಿನ ಫಾಲೋ ಮಾಡ್ತೀನಿ. ಯಾಕೆ ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತು ಅವರ ಕೆಲವು ತತ್ವ ಸಿದ್ಧಾಂತಗಳು ಯಾಕೆ ತುಂಬ ಯೂತ್ಸ್ಗೆ ನಮ್ಮ ಮೈಂಡ್ಗೆಲ್ಲ ಈ ಥರ ಎಲ್ಲ ಮ್ಯಾಚ್ ಆಗುತ್ತೆ ಅಂತಂದರೆ, ಇದೆಲ್ಲ ಬಂದಾಗ ಅವ್ರು ಇನ್ನೇ ಹೇಳೋರು. ಈಗ ಹಿಂಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಯಾರೋ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸು ಹಿಂಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ. ಆದರೆ ಕೆಲವು ಸರಿ ಮನೇಲಿ ಅದು ಪೂಜೆನೂ ಮಾಡಿಸ್ತಾರೆ, ಆದರೂ ಅದು ಪರಿಹಾರ ಆಗಿರಲ್ಲ. ಏನಕ್ಕೆ ಅಂತಿದ್ದೆಲ್ಲ ನಾನು ಪ್ರಶ್ನೆ ಮಾಡಿ ಕೇಳಿದಾಗ ಅವ್ರು ಅದೇ ಅಂದರು, ನೋಡು ಭಗವಂತ ನೀನೇನೇ ಪೂಜೆ ಮಾಡಿದ್ರು ಅವ್ನು ನಿನಗೊಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಂದರೆ ಅಲ್ಲಿ ಫಸ್ಟು ಒಳ್ಳೆ ಮನಸ್ಸು, ಒಳ್ಳೆ ಉದ್ದೇಶ ಇರಬೇಕು. ಅದಿಲ್ಲ ಅಂದರೆ ಅದು ಫಲಿಸಲ್ಲಪ್ಪ. ಈಗ ನಾವು ಪೂಜೆ ಮಾಡಿ ಎಲ್ಲರನ್ನೂ ಕರೆದು ಊಟ ಹಾಕಿ ಅದೆಲ್ಲ ಮಾಡೋದು ನಮಗೆ ಒಳ್ಳೇದಾಗಲಿ ಅಂತ ತಾನು ನಾವು ಕೂತ್ಕೊತೀವಿ ಅಲ್ವಾ? ಅಷ್ಟು ಸ್ವಾರ್ಥಿ ಆಗಬಾರ್ದು. ಆ ಪೂಜೆ ಇದ್ರ ಜೊತೆಗೆ ಎಲ್ಲರಿಗೂ ಒಂದು ಸಂಕಲ್ಪ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಜೊತೆಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನೋಡಿರೋದು ಕೆಲವೊಂದೆಲ್ಲ ಆಗೂ ಇದೆ ಆ ಥರದ್ದೆಲ್ಲ. ರಿಲೇಟಿವ್ಸ್ನ ಕರಿತೀವಿ, ಫ್ರೆಂಡ್ಸ್ನ ಕರಿತೀವಿ, ಎಲ್ಲ ಮಾಡ್ತಿರ್ತೀವಿ. ಅದೇ ಟೈಮ್ ಮನೆ ಹತ್ರ ಆಟ ಆಡ್ಕೊಂಡು ಪಕ್ಕದಲ್ಲೇ ಒಂದು ನಮ್ಮ ಸೈಟ್ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ಮಕ್ಳುಗಳು ಆಟ ಆಡ್ತಾ ಇರ್ತವೆ, ಅವು ನೋಡ್ತಾ ಇರ್ತವೆ. ಮನೆ ಮುಂದೆ ಬೇರೆ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬಂದಿರ್ತಾರೆ, ಊಟಕ್ಕೆ ಮಾಡಿ ತಿಂತಾ ಇರ್ತಾರೆ, ಕೈಯಲ್ಲಿ ಆಡು ಇಟ್ಕೋ, ಐಸ್ ಕ್ರೀಮ್ ಇಟ್ಕೋ, ಮನೆ ಮುಂದೆ ಯಾರೋ ಬಲೂನ್ ಮಾರೋನು ಬಂದರೆ ಆಟ ಆಡ್ತಾರೋ, ಎಲ್ಲ ಕೊಡಿಸ್ತಾ ಇರ್ತಾರೆ. ಅವು ನೋಡ್ತಾ ಇರುತ್ತೆ, ಅವಕ್ಕೆ ಏನೋ ಆಸೆ ಇರುತ್ತೆ. ಒಂದು ನಿಮಿಷ ಅವ್ರನ್ನ ಕರೆಯಲ್ಲ, ನಾವಿಗೆ ಎದುರುಗಡೆನೇ ಮನೆ ಕಟ್ತಾ ಇರ್ತಾರೆ. ಬಾ ಪುಟ್ಟ ಬಾಯಿಲಿ ಅಂದ್ಬಿಟ್ಟು, ಬಾ ನಮ್ಮ ಮನೇಲಿ ತಗೋ, ನಮ್ಮಲ್ಲಿ ಇವತ್ತು ಪೂಜೆ ಮಾಡಿದ್ವಿ, ತಗೋ ಲಾಡು ತಗೋ ಈ ಸ್ವೀಟ್ ತಗೋ. ಅಥವಾ ಅವ್ರನ್ನೆಲ್ಲ ಒಂದಿನ ಕರೆದು ಬನ್ನಿ, ಇವತ್ತು ನಮ್ಮನೇಲಿ ಹಬ್ಬ ಮಾಡ್ತೀವಿ, ಊಟ ಮಾಡಿ ಅಂತ ನಾವು ಹೇಳಲ್ಲ. ನಮಗಷ್ಟು ವಿಶಾಲವಾದ ಮನಸ್ಸೇ ಇಲ್ಲ. ಅಥವಾ ಯಾರೋ ಬಂದರೆ ಅವ್ರನ್ನ ನಾವು ಇಲ್ಲ ಅಂತ ಹೇಳಿ ಕಳಿಸ್ತೀವಿ. ಪೂಜೆ ಅನ್ನೋದು ಮನಸ್ಸಿಂದ ಆಗಬೇಕು, ಶೋ ಆಫ್ ಆಗಬಾರ್ದು. ಆ ಶೋ ಆಫ್ಗೆ ಭಗವಂತ ಫಲ ಕೊಡಲ್ಲಪ್ಪ. ಸೊ ಅವಾಗ ನನಗೆ ಅರ್ಥ ಆಗಿದ್ದು, ಓ ಎಸ್, ಅದನ್ನೇ ಎಲ್ಲರೂ ಹೇಳೋರು. ಅದ್ರ ಜೊತೆಗೆ ಇದು ವರ್ಕ್ ಆಗಬೇಕು ಅಂತಂದರೆ ನಿನಗೆಲ್ಲ ಒಬ್ಬರ ಇನ್ಸ್ಟ್ರಕ್ಷನ್ಸು, ಒಬ್ಬರ ಗೈಡ್ಲೈನ್ಸು ನಿನಗೆ ಅದು ಲಕ್ಕಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಭಗವಂತನ ಆಶೀರ್ವಾದನೇ ಲಕ್ಕಲ್ಲಿ. ಇಲ್ಲ ಸುಮ್ಮನೆ ಹೆಂಗೆ ಲಕ್ಕಾಗುತ್ತೆ? ನಿನ್ನ ಮನಸ್ಸೇ ಸರಿ ಇಲ್ಲ ಅಂತಂದರೆ ಇನ್ನೊಬ್ರಿಗೆ ಹೆಂಗೆ ನೀನು ಒಳ್ಳೇದು ಮಾಡೋಕ್ಕಾಗುತ್ತೆ? ಅಥವಾ ನಿನಗಾರು ಹೆಂಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ದೊಡ್ಡ ಪಾಠನ ನಾನು ಇದರಲ್ಲೆಲ್ಲ ಕಲಿತೆ. ಸೊ ಹಾಗಾಗಿ ನನಗೆ ಓವರಾಲ್ ಈ ಜ್ಯೋತಿಷ್ಯ ಮತ್ತು ಈ ಶಾಸ್ತ್ರಗಳು, ಸಂಪ್ರದಾಯ ಒಂಥರ ನಮ್ಮ ಲೈಫಲ್ಲಿ ಈಗೂ ಉಂಟೆ ಅನ್ನೋ ಥರ ಇವೆಲ್ಲ ನೋಡ್ಕೊಂಡ್ಬಂದಿದ್ದೀನಿ. ಹೆಸರು ಚೇಂಜ್ ಮಾಡಿ ಸರ್ಕಸ್ ಆಯಿತು, ನಾಡಿ ಜ್ಯೋತಿಷ್ಯ ತಮಿಳ್ನಾಡು ಆಯಿತು, ಕವಡೆ ಶಾಸ್ತ್ರ ಆಯಿತು, ಎಲ್ಲವನ್ನೂ ನೋಡಿದೆ ನಾನು ಲೈಫಲ್ಲಿ. ಎಲ್ಲವನ್ನೂ ಯೂಸ್ ಆಗಿದೆಯಲ್ಲ ಸರ್ ನಿಮಗೆ? ಹಾಂ, ಯೂಸು ಆಗಿದೆ. ಆದರೆ ಅದನ್ನೇ ಹೇಳ್ತೀನಲ್ಲ, ಅದನ್ನು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂತಂದರೆ ಯೂಸ್ ಆಗಲ್ಲ. ಆಮೇಲೆ ಕೆಲವು ಸಲ ಮಿಸ್ ಹೊಡೆದಾಗ ಯಾಕೆ ಅಂದಾಗ ನನಗೆ ಸಿಕ್ಕಿದ ಉತ್ತರ ಏನು ಅಂತಂದರೆ, ಹೌ ಫಾರ್ ಯುವರ್ ಟೈಮ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಡಿಗ್ರಿ, ಎವ್ರಿಥಿಂಗ್ ಈಸ್ ರೈಟ್. ಹೌ ಡು ಯು ಸೇ? 1984 ಜನವರಿ 4 ನಾನು ಹುಟ್ಟಿದ್ದು. ಅವತ್ತು ಆ ಟೈಮ್ ಒಂದು ಟೈಮಲ್ಲಿ ಹುಟ್ಟಿದೆ ನಾನು ಬೆಳಗ್ಗೆ. ಆ ಟೈಮ್ ಏನು ಗ್ಯಾರಂಟಿ? ಹೆಚ್ಚು ಕಮ್ಮಿ ಅಲ್ವಾ? ಸೊ ಹಾಗೆ ಜಾತಕವೂ ಹಾಗೆ ಇರುತ್ತೆ ಅನ್ನೋದೊಂದು ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಸೊ ಅದಕ್ಕೆ ನೀವು ನಿಮ್ಮ ಎಫರ್ಟನ್ನ ಹಾಕಿ ನಿಮ್ಮ ಪ್ರೊಫೆಷನಲ್ಲಿ ಏನು ಮಾಡಬೇಕು ಅಂತಿದ್ದೀರೋ ಅದನ್ನು ಮಾಡಿ. ನನ್ನ ಇದಕ್ಕೂ ಮುಂಚೆ ಆ್ಯಕ್ಟಿಂಗ್ ಕ್ಲಾಸು ಅಥವಾ ಆ್ಯಕ್ಟಿಂಗ್ನೇ ಆಸೆ ಇಟ್ಕೊಂಡು ಬರೋರಿಗೆ ಅದಕ್ಕೆ ಕುರಿತಾಗಂಥ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿ ಅದನ್ನು ಫಾಲೋ ಮಾಡಿ. ಈಗ ನಿಮ್ಗೊಂದು ಮನೆ ಸಪೋರ್ಟು, ಎಲ್ಲೋ ಒಂದು ಇನ್ಸ್ಟಿಟ್ಯೂಷನಿಂದ ಒಂದು ಸಪೋರ್ಟು, ಮತ್ತು ಅದರ ಜೊತೆ ಅದೃಷ್ಟವನ್ನು ಹೇಗೆ ತಕ್ಕಮಟ್ಟಿಗೆ ಟ್ಯಾಪ್ ಮಾಡಬೇಕು ಅನ್ನೋದು ಪ್ರಾಯಶಃ ಅದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದನ್ನೆಲ್ಲ ಇಟ್ಕೊಂಡು ಮುನ್ನುಗ್ಗಿ ಲೈಫಲ್ಲಿ. ಡೋಂಟ್ ಹೆಸಿಟೇಟ್, ಭಯ ಪಡಬೇಡಿ ಯಾವುದಕ್ಕೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಇವತ್ತು ಬಂದಂಥ ಐಶು ಅವರು ಒಳ್ಳೆ ಪ್ರಶ್ನೆನ ತಲೆಯಲ್ಲಿ ಇಟ್ಕೊಂಡ್ಬಂದಿದ್ರು. ಜಾತಕ ಅಂದರೆ ಏನು ಸರ್, ನ್ಯೂಮರಾಲಜಿ ಅಂದರೆ ಏನು, ಇದೆಲ್ಲ ಎಷ್ಟು ಮಟ್ಟಿಗೆ ನಂಬೋದು, ಹೆಸರು ಚೇಂಜ್ ಆದರೆ ಲಕ್ ಚೇಂಜ್ ಆಗುತ್ತಾ ಅಂತೆಲ್ಲ. ಇದಕ್ಕೆ ಬೇರೆ ಯಾರ್ದೋ ಹೊರಗಡೆ ಅಲ್ಲದೆ ನನ್ನದೇ ಲೈಫಿನ ಉದಾಹರಣೆನ ನಾನು ಕೊಟ್ಟು ತಕ್ಕ ಮಟ್ಟಿಗೆ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ನಿಮಗೆ ಅನಿಸುತ್ತೆ, ಸರಿ ಅನಿಸುತ್ತೆ ಅನ್ನೋದನ್ನು ನೀವು ಅದನ್ನು ಅನುಸರಿಸ್ಕೊಂಡು ಹೋದರೆ ಪ್ರಾಯಶಃ ಅದೇ ಥರದ್ದು ಮಾರ್ಗ, ಸೊಲ್ಯೂಷನ್ ನಿಮಗೂ ಲೈಫಲ್ಲಿ ಸಿಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತು ಮುಂದಿನ ವೀಡಿಯೋ ಇದೇ ಥರ ನೋಡ್ತಾ ಇರಿ. ನನ್ನ ಚಾನಲ್ಲು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಲವ್ ಯು ಆಲ್.